ನಮಸ್ಕಾರ. ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಸೋಮವಾರದ ಈ ದಿನದಂದು ಯಾವ ವಿಶೇಷವಾದ ವಿಚಾರವನ್ನ ನಮ್ಮೆಲ್ಲರ ಮುಂದಿಡ್ಲಿದ್ದಾರೆ ಕೇಳಿಬಿಡೋಣ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ತಮಗೆ. ನಮಸ್ಕಾರ ಮತ್ತು ಧನ್ಯವಾದ ನಿಮಗೆ. ಪಂಚಾಂಗ ಶ್ರವಣ ಮಾಡೋಣವಾ? ಓಂ ವಂದೇ ಹರಂ ವರದ ಶೂಲ ಕಪಾಲಹಸ್ತಂ ಸಾಭೇತಿ ಬುದ್ರತನಯೋರ್ಜ್ವಲದೇಹ ಕಾಂತ್ಯ ವಾಮೋರು ಪೀಠಗತಯ ನಿಜ ವಾಮ ಬಾಹುಂ ನ್ಯಸ್ತಾರಣೋತ್ಪಲಯುಜಾ ಪರಿರರ್ಧದೇಹಂ ಶಂಖಾರಿ ಚಾಪಶರಭಿನ್ನಕರಾಂತೃನೇತ್ರಾಂ ದಿಗ್ಮೇತರಾಂ ಶುಕಲಯಾ ವಿಲಸತ್ಕಿರೀಟಾಂ ಸಿಂಹಸ್ಥಿತಾಂ ಸಸರಸಿದ್ಧನತಾಂಚ ದುರ್ಗಾಂ ದೂರ್ವಾನಿಭಾನ್ ದುರಿತವರ್ಗಹರಾನ್ ನಮಾಮಿ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ಆತ್ಮೀಯ ಎಲ್ಲ ವೀಕ್ಷಕರಿಗೂ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಯಾರ್ಯಾರು ಈ ಒಂದು ನವೆಂಬರ್ ತಿಂಗಳ 3ನೇ ತಾರೀಕಿನ ದಿವಸ ನಿಮ್ಮ ಹುಟ್ಟಿದ ಹಬ್ಬ ಅಥವಾ ವಿವಾಹ ವಾರ್ಷಿಕೋತ್ಸವಾದಿ ಸಂಭ್ರಮದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಆ ಭಗವಂತನ ಅನುಗ್ರಹದಿಂದ ನಿಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳು ದುಃಖಗಳು ದೂರವಾಗಲಿ, ಎಲ್ಲರಿಗೂ ಸಹ ಸುಖ ಶಾಂತಿ ನೆಮ್ಮದಿ ಲಭಿಸಲಿ ಅಂಥೇಳಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಮೊದಲು ಇವತ್ತಿನ ಪಂಚಾಂಗದ ಕಡೆ ಗಮನ ಹರಿಸೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಶರದ್ ಋತು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯ ದಿವಸ. ನೀವೆಲ್ಲರೂ ನಿನ್ನೆ ದಿನ ತುಳಸಿ ಹಬ್ಬವನ್ನು ಮಾಡಿರ್ತೀರ, ತುಳಸಿ ಕಟ್ಟೆ ಪೂಜೆಯನ್ನು ಮಾಡಿರ್ತೀರಲ್ಲ. ಇವತ್ತು ತ್ರಯೋದಶಿ. ಇವತ್ತು ಸೋಮವಾರ, ಉತ್ತರಾಭಾದ್ರಪದ ನಕ್ಷತ್ರ ಇದೆ. ಅಂದರೆ ಮೀನ ರಾಶಿಯಲ್ಲಿ ನಿನ್ನೆ ದಿವಸನೇ ಚಂದ್ರನ ಪ್ರವೇಶ ಆಗಿದೆ. ಹರ್ಷ ಅಥವಾ ಹರ್ಷಣ ಅನ್ನುವಂತಹ ಒಂದು ಯೋಗ ಇವತ್ತಿರ್ತಕ್ಕಂಥದ್ದು. ಹಾಗೆ ಕೌಲವ ಅನ್ನುವಂಥ ಕರಣ ಇದೆ. ಇದಿವತ್ತಿನ ಪಂಚಾಂಗವಾದರೆ ಗ್ರಹಗತಿಯನ್ನು ನಿತ್ಯ ಒಂದು ಸಾರಿ ನೋಡೋ ಅಭ್ಯಾಸ ಇದೆಯಲ್ಲ, ಹಾಗಾಗಿ ಅದನ್ನು ಅದ್ರ ಕಡೆ ಗಮನ ಹರಿಸೋಣ. ಇವತ್ತು ಮೇಷ, ವೃಷಭ, ಮಿಥುನ 3 ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕರ್ಕಾಟಕದಲ್ಲಿ ಗುರು, ಸಿಂಹದಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಅಲ್ಲಿದ್ದಂತಹ ಶುಕ್ರ ನಿನ್ನೆ ದಿವಸ ತುಲಾ ರಾಶಿಗೆ ಸೂರ್ಯನ ಜೊತೆಯಲ್ಲಿ ಪ್ರವೇಶವನ್ನು ಮಾಡಿದ್ದಾನೆ. ಅರ್ಥಾತ್ ಸೂರ್ಯ ಅಲ್ಲೇ ಇದ್ದಾನೆ, ಶುಕ್ರ ಅಲ್ಲಿಗೆ ಬಂದಿದ್ದಾನೆ, ಅಸ್ತಸ್ಥಿತಿಗೆ ಶುಕ್ರ ತಲುಪಿದ್ದಾನೆ. ಹಾಗಾಗಿ ತುಲಾ ರಾಶಿಯಲ್ಲಿ ರವಿ ಮತ್ತು ಶುಕ್ರ, ವೃಶ್ಚಿಕ ರಾಶಿಯಲ್ಲಿ ಬುಧ ಮತ್ತು ಮಂಗಳ, ಹಾಗೆ ಧನು ಮತ್ತು ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭ ರಾಶಿಯಲ್ಲಿ ಯಥಾ ಪ್ರಕಾರ ರಾಹು ಇದ್ದಾನೆ. ಮುಂದೆ ಹೋಗಿರ್ತಕ್ಕಂಥ ಚಂದ್ರ ಮೀನ ರಾಶಿಯಲ್ಲಿ ಶನೈಶ್ಚರನೊಂದಿಗೆ ಕೂತಿದ್ದಾನೆ. ಇದು ಇವತ್ತಿನ ಗ್ರಹ ಸ್ಥಿತಿ ಇರ್ತಕ್ಕಂಥದ್ದು. ಗುರುಗಳೇ, ಮಾತುಕತೆ ಮುಂದುವರಿಸೋಣ. ವೀಕ್ಷಕರೇ, ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯೊಂದಿಗೆ ಆರಂಭ ಮಾಡೋಣ. ಮೇಷರಾಶಿಯವರಿಗೆ ಆರಂಭಿಕ ಹಂತದಲ್ಲೇ ಸ್ವಲ್ಪ ಬೇಸರ ಆಗಬಹುದು. ಕಾರಣ ನಿಮ್ಮ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಚತುರ್ಥ ಭಾವಾಧಿಪತಿ ವ್ಯಯಕ್ಕೆ ಬಂದಿದ್ದಾನೆ. ಭೂ ಸಂಬಂಧ ವ್ಯವಹಾರಗಳಲ್ಲಿ ನಷ್ಟವಾಗಬಹುದು. ಬೋರ್ವೆಲ್ ಇತ್ಯಾದಿಗಳನ್ನು ಕೊರೆಸ್ತಕ್ಕಂಥ ಯೋಚನೆ ಇಟ್ಕೊಂಡಿರ್ತಕ್ಕಂಥವರು ಸ್ವಲ್ಪ ದಿನ ಅದನ್ನು ಮುಂದೆ ದೂಡತಕ್ಕಂಥದ್ದು ಒಳ್ಳೆಯದು. ಯಾಕೆಂದರೆ ನೀರಿಗೆ ಸಂಬಂಧವಾಗಿ, ಕ್ಷೇತ್ರ ಸಂಬಂಧವಾಗಿ, ಸುಖಸ್ಥಾನ ಸಂಬಂಧವಾಗಿರ್ತಕ್ಕಂಥ ಬಾಧೆ ಮತ್ತು ವ್ಯಯಭಾವದಲ್ಲಿ ಬಂದಿರತಕ್ಕಂಥ ಶನೈಶ್ಚರ ಆಗಿರೋದರಿಂದ ಆದಾಯದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಕೊರತೆ ಆಗ್ತಕ್ಕಂಥ ಲಕ್ಷಣ ಕಾಣುತ್ತೆ. ಶತ್ರುಗಳ ಪೀಡೆ ಅಂತಕ್ಕಂಥದ್ದು ಪರಿಹಾರವಾಗುವ ಸಂಪೂರ್ಣ ಲಕ್ಷಣ ಇದೆ. ಒಳ್ಳೆಯ ಒಂದು ಯೋಗ ಸಪ್ತಮ ಭಾವದಲ್ಲಿರ್ತಕ್ಕಂಥದ್ದು ಸಿಂಹಾಸನ ಯೋಗ ಅನ್ನುವಂಥದ್ದು. ವಿಶೇಷವಾದ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥ ಅವಕಾಶ ಕೂಡ ಇದೆ. ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಕೂಡ ಉತ್ತಮವಾದಂಥ ಒಂದು ದಿವಸವಾಗಿದೆ ಇವತ್ತು. ಹಾಗಾಗಿ ಇವತ್ತು ಗಣಪತಿ ಆರಾಧನೆಯೊಂದಿಗೆ ದಿನವನ್ನು ಆರಂಭ ಮಾಡಿದಲ್ಲಿ ಉತ್ತಮವಾದಂಥ ಫಲಗಳನ್ನು ನೋಡಬಹುದಾಗಿರುತ್ತೆ. ಮುಂದಿನದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕಾರಣ ತೃತೀಯಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಲಾಭಕ್ಕೆ ಪ್ರವೇಶವನ್ನು ಮಾಡಿದ್ದಾನೆ. ಅಂದರೆ ಮಾನಸಿಕವಾಗಿರ್ತಕ್ಕಂಥ ಧೈರ್ಯ ಸ್ಥೈರ್ಯಗಳು ವೃದ್ಧಿ ಆಗ್ತಕ್ಕಂಥ ಸ್ಥಿತಿ ಇದೆ. ರಾಶ್ಯಾಧಿಪತಿ ನೀಚ ಸ್ಥಾನದಲ್ಲಿದ್ದಂಥವನು ಅದನ್ನು ಬಿಟ್ಟು ಮುಂದೆ ಹೋಗಿದ್ದಾನೆ. ಸ್ವಕ್ಷೇತ್ರಕ್ಕೆ ಬಂದಿರೋದ್ರಿಂದ ಒಂದು ಸ್ವಲ್ಪ ನೆಮ್ಮದಿ, ಮಾನಸಿಕವಾಗಿರ್ತಕ್ಕಂಥ ಸಮಾಧಾನವೂ ಉಂಟು.
ಸಂಪಾದನೆ ವಿಚಾರದಲ್ಲಿ ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ದಿನವಾಗಿ ಕಾಣಿಸುತ್ತೆ ಮತ್ತು ಇವತ್ತಿನ ದಿನ ನೆಮ್ಮದಿಯಿಂದ ಸಾಗಿಸೋದಕ್ಕೆ ಎಲ್ಲ ಅವಕಾಶಗಳು ಉಂಟು. ಅಷ್ಟಮ ಭಾವಾಧಿಪತಿ ಆಗಿರ್ತಕ್ಕಂಥ ಗುರು ಭಾಗ್ಯಕ್ಕೆ ದೃಷ್ಟಿ ಕೊಟ್ಟಿರೋದ್ರಿಂದ ಸ್ವಲ್ಪ ತಂದೆಯ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ಉಳಿದಂತೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲೆಲ್ಲ ಉತ್ತಮವಾದಂಥ ಒಂದು ಅಭಿವೃದ್ಧಿಗಾಗಿ ಇವತ್ತು ಸುಬ್ರಹ್ಮಣ್ಯನ ಧ್ಯಾನ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿನದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಆದರೆ ಉದ್ಯೋಗ ಸ್ಥಾನದಲ್ಲಿ ಸ್ವಲ್ಪ ಯಾಕೋ ಸ್ಟಾರ್ಟಿಂಗ್ ಟ್ರಬಲ್ ಅಂತ ಹೇಳ್ತಾರಲ್ಲ, ಹಾಗೆ ಆರಂಭಿಕ ಹಂತದಲ್ಲಿ ಸ್ವಲ್ಪ ಆಲಸ್ಯ ಇರತಕ್ಕಂಥ ಲಕ್ಷಣ ಕಾಣುತ್ತೆ. ಕಾರಣ ಕರ್ಮಭಾವದಲ್ಲಿರ್ತಕ್ಕಂಥ ಶನಿ ಚಂದ್ರ ಯೋಗ. ಈ ಶನಿಚಂದ್ರ ಯೋಗ ದ್ವಿತೀಯಾಧಿಪತಿ ಆಗಿರ್ತಕ್ಕಂಥ ಶನಿ ಯಾಕೋ ಸ್ವಲ್ಪ ಇವತ್ತು ಯಾರೋ ಮಾತಾಡಿದವರೆಲ್ಲ ರೇಗ್ತಾ ಇದ್ದಾರೆ, ಯಾಕೋ ಎಗರಾಡ್ತಾ ಇದ್ದಾರೆ, ಸುಮ್ಮನೆ ನನಗೆ ಆಪಾದನೆ ಹಾಕ್ತಿದ್ದಾರೆ, ಬೈತಿದ್ದಾರೆ ಇತ್ಯಾದಿ ಭಾವನೆಗಳು ಕೂಡ ಕೆಲವು ಸಂದರ್ಭದಲ್ಲಿ ಬರಬಹುದು. ಮನೆಯ ವಾತಾವರಣದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಬುಗುವಿನ ಲಕ್ಷಣ ಕಾಣಿಸುತ್ತೆ. ಹಾಗಂತ ಅದನ್ನು ಗಂಭೀರವಾಗಿ ತಗೊಂಡು ಸುಮ್ಮನೆ ಬೇಸರ ಪಟ್ಕೊಂಡು ಮಾಡೋದಕ್ಕಿಂತ ಶಿವ ಮತ್ತು ಪಾರ್ವತಿ ಅಂದರೆ ಪಾರ್ವತಿ ಸಹಿತನಾಗಿರ್ತಕ್ಕಂಥ ಪರಮೇಶ್ವರನ ಉಪಾಸನೆ ಮಾಡಿಕೊಳ್ಳಿ. ಉತ್ತಮವಾದಂಥ ಫಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಚಿಂತೆ ಮಾಡುವಂಥ ಅನಿವಾರ್ಯತೆ ಇಲ್ಲ. ಕಾರಣ ನಿಮಗೆ ಸಂಪೂರ್ಣವಾಗಿರತಕ್ಕಂಥ ಗುರುವಿನ ಬಲ ಅಂತಕ್ಕಂಥದ್ದಿದೆ. ಯೋಚನೆ ಮಾಡೋದು ಬೇಡ. ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ನಿಮ್ಮ ರಾಶ್ಯಾಧಿಪತಿ ಭಾಗ್ಯದಲ್ಲಿರ್ತಕ್ಕಂಥದ್ದು ಶನೇಶ್ವರನೊಂದಿಗಿದ್ದಾನೆ. ಹಾಗಾಗಿ ಭಾಗ್ಯೋದಯವಾಗ್ತಕ್ಕಂಥ ಎಲ್ಲ ಅವಕಾಶ ಇದೆ. ವಿಶೇಷವಾಗಿ ಪುಷ್ಯ ನಕ್ಷತ್ರದವರಿಗಂತೂ ಇವತ್ತಿನ ದಿನ ತುಂಬ ಚೆನ್ನಾಗಿದೆ. ಕಾರಣ ನಿಮ್ಮ ತೃತೀಯ ಜನ್ಮ ನಕ್ಷತ್ರದಲ್ಲಿರ್ತಕ್ಕಂತಹ ಚಂದ್ರ ರಾಶ್ಯಾಧಿಪತಿ ಶುಭ ಸ್ಥಿತಿಯಲ್ಲಿರ್ತಕ್ಕಂಥದ್ದು. ವಿಶೇಷ ಅಂತಂದರೆ ನಿನ್ನೆಯಲ್ಲ ಮೊನ್ನೆ ದಿವಸ ಶತಭಿಷ ನಕ್ಷತ್ರದ ಗ್ರಹವಾಗಿರತಕ್ಕಂಥ ರಾಹುವಿನೊಂದಿಗೆ ಇರ್ತಕ್ಕಂಥ ಚಂದ್ರ ಇವತ್ತು ಉತ್ತರಾಭಾದ್ರಪದ ನಕ್ಷತ್ರದ ಗ್ರಹವಾಗಿರ್ತಕ್ಕಂಥ ಶನೇಶ್ವರನೊಂದಿಗೆ ಚಂದ್ರ ಇರ್ತಕ್ಕಂಥದ್ದು. ಹಾಗಾಗಿ ಒಂದು ಉತ್ತಮವಾದಂಥ ದಿನವಾಗಿದೆ ಇವತ್ತು. ಕರ್ಕಾಟಕ ರಾಶಿಯವರಿಗೆ ಪಂಚಮ ಭಾವದಲ್ಲಿ ಬುಧಮಂಗಳ ಯೋಗ ಇದೆ. ಹಾಗಾಗಿ ಸ್ವಲ್ಪ ನರಸಿಂಹನ ಉಪಾಸನೆ ಬೇಕು. ಶಾರೀರಿಕವಾಗಿರ್ತಕ್ಕಂಥ ಸ್ವಲ್ಪ ತೊಂದರೆಗಳು ಕಾಣಿಸ್ತದೆ. ಹೊಟ್ಟೆ ಭಾಗದಲ್ಲಿ ಪಿತ್ತ ಸಂಬಂಧ ಮತ್ತು ವಾಯು ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆ ಆಗುವ ಲಕ್ಷಣ ಕೂಡ ಇದೆ. ಆಹಾರವನ್ನು ತಗೊಳ್ತಕ್ಕಂಥ ಸಂದರ್ಭ ಅನಿವಾರ್ಯದಲ್ಲಿ ನೀವೇನಾದರೂ ಹೊರಗಡೆಗೆ ಆಹಾರ ತಗೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಬಂದರೆ ಆಹಾರದಲ್ಲಿ ಈ ಅಂಶಗಳ ವ್ಯತ್ಯಾಸವಾದ ಪಕ್ಷದಲ್ಲಿ ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ ಅಥವಾ ಆಸಿಡಿಟಿ ಪ್ರಾಬ್ಲಮ್ ಜಾಸ್ತಿ ಆಗ್ತಕ್ಕಂಥ ಲಕ್ಷಣ ಕಾಣಿಸ್ತದೆ. ಹಾಗಾಗಿ ಆ ಒಂದು ಆಹಾರದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಅಗ್ನಿಯನ್ನು ಉಪಾಸನೆ ಮಾಡ್ತಕ್ಕಂಥದ್ದು ಶ್ರೇಷ್ಠ. ತೀರಾ ಆಹಾರದಲ್ಲಿ ವ್ಯತ್ಯಾಸವಾಗಿ ಹೊಟ್ಟೆ ಸಮಸ್ಯೆ ಹೆಚ್ಚಾದರೆ 24 ಗಂಟೆಗಳ ನಿರಂತರವಾಗಿರತಕ್ಕಂಥ ನಿರಾಹಾರ ಕ್ರಮ, ಸ್ವಲ್ಪ ಬೆಚ್ಚಗಿನ ನೀರು ಕುಡಿತಾ ಬೇರೆ ಯಾವುದೇ ಆಹಾರವನ್ನು ಶರೀರಕ್ಕೆ ಕೊಡಬೇಡಿ. ಖಂಡಿತವಾಗಿ ಸುಧಾರಣೆ ಆಗ್ತದೆ. ಸಮಾಧಾನಕ್ಕಾಗಿ ನರಸಿಂಹನನ್ನು ಅಗ್ನಿಯಲ್ಲಿ ಉಪಾಸನೆ ಮಾಡ್ತಕ್ಕಂಥದ್ದು ಸೂಕ್ತ. ಒಳ್ಳೆಯದಾಗಲಿ. ಯಾವ ವಿಶೇಷವಾದ ಕ್ಷೇತ್ರ? ಸೋಮವಾರ ಆಗಿರೋದ್ರಿಂದ ಶಿವನಿಗೆ ಸಂಬಂಧಪಟ್ಟಿದ್ದೆ ನೀವು ಹುಡುಕಿ ತಂದಿರ್ತೀರಾ ಅಂತ ಭಾವನೆ. ಹೌದು. ಶ್ರೀಶೈಲ ಮಲ್ಲಿಕಾರ್ಜುನ ಕ್ಷೇತ್ರ ಮಹಿಮೆಯನ್ನು ನೋಡೋಣ. ಶ್ರೀಶೈಲ ಮಲ್ಲಿಕಾರ್ಜುನ ಅಂದ ಕೂಡಲೇ ಅಕ್ಕ ಮಹಾದೇವಿ ನೆನಪಾಗಿದೆ. ಖಂಡಿತವಾಗಲೂ ಸತ್ಯ. ಅದೇ ಮಲ್ಲಿಕಾರ್ಜುನ ದೇವರ ಆ ಕ್ಷೇತ್ರದ ಮಹಿಮೆ ಕಡೆಗೆ ಇವತ್ತೊಂದು ಸಾರಿ ಗಮನ ಹರಿಸೋಣ. ವಿಶೇಷವಾಗಿ ಈ ಶ್ರೀಶೈಲ ಏನಿದೆಯಲ್ಲ, ಇಲ್ಲಿ 12 ಜ್ಯೋತಿರ್ಲಿಂಗದಲ್ಲಿ ಸೌರಾಷ್ಟ್ರೇ ಸೋಮನಾಥಂಚ ಅಂತ ಏನು ಆರಂಭ ಆಗುತ್ತೆ ಜ್ಯೋತಿರ್ಲಿಂಗ ಸ್ತೋತ್ರ, ಅದರಲ್ಲಿ 2ನೇದೇ ಶ್ರೀಶೈಲೇ ಮಲ್ಲಿಕಾರ್ಜುನಂ ಅಂತ ಬರುತ್ತೆ. ಈ ಮಲ್ಲಿಕಾರ್ಜುನ ಕ್ಷೇತ್ರ ಅಥವಾ ಶ್ರೀಶೈಲ ಕ್ಷೇತ್ರಕ್ಕೆ ಒಂದು ವಿಶೇಷವಾದ ಮಾತಿದೆ. ಶ್ರೀಶೈಲ ಶಿಖರಂ ದೃಷ್ಟ್ವಾ ಪುನರ್ಜನ್ಮ ನ ವಿದ್ಯತೆ. ಯಾರು ಈ ಶ್ರೀಶೈಲ ಕ್ಷೇತ್ರವನ್ನು ದರ್ಶನ ಮಾಡ್ತಾರೆ ಅವರಿಗೆ ಪುನರ್ಜನ್ಮ ಅಂತಕ್ಕಂಥದ್ದು ಆಗೋದಿಲ್ಲ ಅಂಥೇಳಿ ಕ್ಷೇತ್ರ ಮಹಿಮೆ ಹೇಳುತ್ತೆ. ಇದರ ಜೊತೆಯಲ್ಲಿ ಈ ಕ್ಷೇತ್ರದ ಬಗ್ಗೆ ಪುರಾಣ ಕಥಿತವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಥೆ ಇದೆ, ಶಿವಪುರಾಣದಲ್ಲಿ ಬರುವಂಥದ್ದು. ಆ ಶಿವಪುರಾಣದಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಕೃಷ್ಣಾ ನದಿಯ ತೀರದಲ್ಲಿ ಶಿಲಾದ ಮಹರ್ಷಿ ಅಂತಕ್ಕಂಥ ಒಬ್ಬ ಮಹರ್ಷಿಗಳು ತಪಸ್ಸು ಮಾಡ್ತಾ ಇರ್ತಾರೆ. ಶಿವನನ್ನು ಕುರಿತು ಘೋರವಾದಂಥ ತಪಸ್ಸನ್ನು ಮಾಡಿ ಅವರಿಗೆ ಸಂತತಿ ಇರೋದಿಲ್ಲ. ಹಾಗಾಗಿ ಸಂತತಿಗಾಗಿ ತಪಸ್ಸನ್ನು ಮಾಡ್ತಾ ಇರ್ತಕ್ಕಂಥದ್ದು. ಶಿವ ಪ್ರತ್ಯಕ್ಷ ಆಗ್ತಾನೆ. ಅನೇಕ ವರ್ಷಗಳ ಕಾಲ ಬಹಳ ಕಠೋರವಾಗಿರ್ತಕ್ಕಂಥ ತಪಸ್ಸನ್ನು ಮಾಡಿದ್ದಂಥ ಶಿಲಾದ ಮಹರ್ಷಿಗಳು ತುಂಬ ಕೃಷಿರಾಗಿರ್ತಾರೆ.
ಹಾಗಾಗಿ ಶಿವ ಪ್ರತ್ಯಕ್ಷ ಆಗಿ ತನ್ನ ಕರುಣಾ ದೃಷ್ಟಿಯನ್ನು ಅವರ ಮೇಲೆ ಬೀರಿದ ತತ್ಕ್ಷಣದಲ್ಲೇ ಹೃಷ್ಟಪುಷ್ಟ ಶರೀರಿಗಳಾಗಿ ಎದ್ದು ನಿಂತು ದಂಡವತ್ ಪ್ರಣಾಮವನ್ನು ಮಾಡ್ತಾರೆ. ಶಿವನಲ್ಲಿ ಕೇಳ್ತಾರೆ, ಪರಮೇಶ್ವರ, ನಾನು ಎಷ್ಟು ಪ್ರೀತಿಯಿಂದ ಅಥವಾ ಭಕ್ತಿಯಿಂದ ನಿನ್ನನ್ನು ಕುರಿತು ತಪಸ್ಸು ಮಾಡಿದ್ನಲ್ಲ, ಇಷ್ಟೇ ಭಕ್ತಿ ನಿನ್ನ ಮೇಲೆ ಇರತಕ್ಕಂಥದ್ದು, ಇದಕ್ಕಿಂತ ಹೆಚ್ಚಿರಬಹುದೇ ಹೊರತು ಕಡಿಮೆ ಇರಬಾರ್ದು. ಅಂತಹ ಭಕ್ತರಾಗಿರ್ತಕ್ಕಂತಹ ಸಂತತಿ ಬೇಕು ನನಗೆ ಅಂತ ಪ್ರಾರ್ಥನೆ ಮಾಡಿಕೊಳ್ತಾರೆ. ಶಿಲಾದ ಮಹರ್ಷಿಗಳ ತಪಸ್ಸಿಗೆ ಮೆಚ್ಚಿದಂತಹ ಪರಮೇಶ್ವರ ಏನು ಮಾಡ್ತಾನೆ, ತಥಾಸ್ತು ಅಂತ, ಅವನು ಭಕ್ತ ಪರಾಧೀನ ಅಲ್ವಾ, ಹಾಗಾಗಿ ತಥಾಸ್ತು ಅಂತ ಅನುಗ್ರಹ ಮಾಡಿ ಅಂತರ್ಧಾನಾಗ್ತಾನೆ. ಶಿಲಾದ ಮಹರ್ಷಿಗಳಿಗೆ ಬಹಳ ಸಂತೋಷ ಆಗುತ್ತೆ. ಹಿಂತಿರುಗಿ ತಮ್ಮ ಆಶ್ರಮಕ್ಕೆ ಬರ್ತಾರೆ. ಆ ನಂತರದಲ್ಲಿ ಕಾಲಕ್ರಮೇಣ ಸ್ವಲ್ಪ ಕಾಲ ಕಳೆದ ನಂತರ ಅವರ ಪತ್ನಿ ಗರ್ಭಿಣಿಯಾಗಿ ಅವರಿಗೆ ಅವಳಿ ಜವಳಿ ಮಕ್ಕಳು ಹುಟ್ಟುತ್ತಾರೆ. 2 ಮಕ್ಕಳು ಜನ್ಮಿಸ್ತಾರೆ. ಒಂದು ಮಗುವಿಗೆ ನಂದಿಕೇಶ್ವರ ಅಂತ ಹೆಸರಿಡ್ತಾರೆ, ಇನ್ನೊಂದು ಮಗುವಿಗೆ ಪರ್ವತೇಶ್ವರ ಅಂತ ಹೆಸರಿಡ್ತಾರೆ. ಶಿವನಾಮಧೇಯವನ್ನೇ ಇಡ್ತಾರೆ. ನಂದಿಕೇಶ್ವರ ಮತ್ತು ಪರ್ವತೇಶ್ವರ ಅಂಥೇಳಿ ಅಣ್ಣ ತಮ್ಮಂದಿರು. ಈ ಹುಟ್ಟಿದ ಮಕ್ಕಳಿಗೆ ಕಾಲಕ್ರಮೇಣ ಏನು ಸಂಸ್ಕಾರವನ್ನು ಕೊಡಬೇಕೋ ಆ ಸಂಸ್ಕಾರಾದಿಗಳನ್ನೆಲ್ಲ ಕೊಟ್ಟ ನಂತರ ಅವರು ತಪಸ್ಸಿಗೆ ಹೊರಟೋಗ್ತಾರೆ. ಅವರು ಕೂಡ ತಪಸ್ಸಿಗೆ ಹೊರಟೋಗ್ಬಿಟ್ಟು ಅದೇ ಕೃಷ್ಣಾ ನದಿ ತೀರದಲ್ಲೇ ಕೂತ್ಕೊಂಡು ಅಲ್ಲಿ ಪುನಃ ಇವರಿಬ್ಬರೂ ಸಹ ಉಗ್ರವಾದಂಥ ತಪಸ್ಸನ್ನೇ ಮಾಡ್ತಾರೆ. ಆ ತಪಸ್ಸಿಗೆ ಸಂತುಷ್ಟನಾಗಿರ್ತಕ್ಕಂಥ ಪರಮೇಶ್ವರ ಮತ್ತೆ ಪ್ರತ್ಯಕ್ಷ ಆಗ್ತಾನೆ. ಮಕ್ಕಳಿಗೂ ಕೂಡ ತಂದೆಗೆ ಪ್ರತ್ಯಕ್ಷನಾಗಿ ಅನುಗ್ರಹ ಮಾಡಿದ್ದಲ್ಲದೆ ಮಕ್ಕಳಿಗೂ ಕೂಡ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ನಿಮಗೇನು ವರ ಬೇಕು ಅಂತ ಕೇಳಿದಾಗ ನಂದಿಕೇಶ್ವರ ಹೇಳ್ತಾನೆ, ನಾನು ಕಣ್ಣು ಮಿಟುಕಿಸುವಷ್ಟು ಕಾಲ ಕೂಡ, ಹಿಂಗಂತದೆಯಲ್ಲ ಕಣ್ಣು ರೆಪ್ಪೆ ಹೀಗೆ ಹೊಡ್ಕೊಳ್ತದೆಯಲ್ಲ, ಅಷ್ಟು ಕ್ಷಣಕಾಲ ಕೂಡ, ಅಷ್ಟು ಕಡಿಮೆ ಪ್ರಮಾಣದ ಕ್ಷಣಕಾಲ ಕೂಡ ನಿನ್ನ ಸ್ಮರಣೆ ನನ್ನ ಮನಸ್ಸಿನಿಂದ ದೂರವಾಗಬಾರ್ದು. ಮತ್ತು ಸದಾಕಾಲ ನೀನು ನನ್ನನ್ನೇ ನಿನ್ನ ವಾಹನವಾಗಿ ಬಳಸಬೇಕು. ನೀನೇ ನನ್ನನ್ನು ಸವಾರಿ ಮಾಡ್ತಕ್ಕಂಥ ರೀತಿಯಲ್ಲಿ ನನ್ನನ್ನು ನಿನ್ನ ವಾಹನನನ್ನಾಗಿ ಇಟ್ಕೊಳ್ಬೇಕು ಅಂತ ಕೇಳ್ಕೊಳ್ತಾನೆ. ನಂದಿಕೇಶ್ವರನ ಪರ್ವತೇಶ್ವರನ? ನಂದಿಕೇಶ್ವರ ಕೇಳುವಂಥ ವರ ಇದು. ಸಂತುಷ್ಟನಾಗಿರ್ತಕ್ಕಂಥ ಶಿವನಿಗೆ ಬಹಳ ಖುಷಿಯಾಗ್ಬಿಡ್ತದೆ. ತಥಾಸ್ತು, ಆಯಿತು, ನೀನು ಸದಾಕಾಲ ನನ್ನ ವಾಹನನಾಗಿ ನನ್ನ ಜೊತೆಲೇ ಇದ್ದು ಬಿಡು ಅಂಥೇಳಿ ಕೈಲಾಸಕ್ಕೆ ಕರ್ಕೊಂಡು ಹೋಗಿ ಹೊರಡ್ತಾನೆ. ಹೊರಡೋ ಸಂದರ್ಭದಲ್ಲಿ ಪಕ್ಕದಲ್ಲಿ ಮತ್ತೊಬ್ಬ ಕೊಡ್ತೀನಲ್ಲ ತಪಸ್ಸಿಗೆ, ಪರ್ವತೇಶ್ವರನ ಹತ್ರ ಬಂದು, ಏನಪ್ಪ ನಿನ್ನದೇನು ಅಂತ ಕೇಳಿದಾಗ, ನನ್ನದೇನು ವಿಶೇಷ ಏನು ಇಲ್ಲ ಸ್ವಾಮಿ, ನೀನು ಸದಾಕಾಲ ನನ್ನ ತಲೆ ಮೇಲೆ ವಾಸ ಮಾಡಬೇಕು ಅಂತ ನನ್ನ ಅಪೇಕ್ಷೆ ಅಂತ. ನೀನು ಯಾವಾಗಲೂ ನನ್ನ ತಲೆ ಮೇಲೆ ವಾಸವಾಗಿರಬೇಕು, ನೆಲೆಸಬೇಕು ಅಂತ ನನ್ನ ಅಪೇಕ್ಷೆ. ಹೌದಾ, ತಥಾಸ್ತು, ಅದು ಕೂಡ ಆಗಲಿ. ನಿನ್ನ ಹೆಸರಿಗೆ ತಕ್ಕಂತೆ ನೀನು ಒಂದು ಬೆಟ್ಟವಾಗ್ಬಿಡು, ನಿನ್ನ ಶಿಖರದ ಮೇಲೆ ನಾನು ನೆಲೆಸ್ತೇನೆ ಅಂತ ಹೇಳಿ ಪರಮೇಶ್ವರ ಅವನಿಗೆ ಅನುಗ್ರಹ ಮಾಡ್ತಾನೆ. ಬಹಳ ದೊಡ್ಡದಾದ ತಪಸ್ಸಿನ ಸಂಪತ್ತನ್ನು ನೀನು ಹೊಂದಿದವನಾದ್ರಿಂದ ಇದಕ್ಕೆ ಶ್ರೀ ಪರ್ವತ, ಶ್ರೀ ಅಂದರೆ ಸಂಪತ್ತು ಅಂತ, ತಪಸ್ಸಿನ ಸಂಪತ್ತನ್ನು ನೀನು ಹೊಂದಿದ್ದರಿಂದ ನಿನ್ನ ಈ ಒಂದು ಹೆಸರು ಏನಿದೆಯಲ್ಲ ಪರ್ವತ, ಹಾಗಾಗಿ ಇದರಿಂದಲೇ ನೀನು ಒಂದು ಬೆಟ್ಟವಾಗು, ನಿನ್ನ ಶಿಖರದ ಮೇಲೆ ನಾನು ನೆಲೆಸ್ತೇನೆ ಅಂತೇಳಿ ಹೇಳಿ ಪರಮೇಶ್ವರ ಏನು ಮಾಡ್ತಾನೆ, ಆ ಒಂದು ಬೆಟ್ಟಕ್ಕೆ ಶ್ರೀ ಪರ್ವತ ಅಂತ ನಾಮಕರಣ ಮಾಡ್ತಾನೆ. ಸಂಸ್ಕೃತದಲ್ಲಿ ಪರ್ವತಕ್ಕೆ ಶೈಲ ಅನ್ನುವಂಥ ಹೆಸರಿದೆ. ಹಾಗಾಗಿ ಆ ನಂತರದಲ್ಲಿ ಕಾಲಕ್ರಮೇಣ ಅದು ಶ್ರೀ ಪರ್ವತ ಅಂತ ಹೇಳಿದ್ದು ಶ್ರೀಶೈಲ ಅಂತ ಆಯಿತು. ಈ ಶ್ರೀಶೈಲ ಪರ್ವತದ ಬಹಳ ವಿಶೇಷವಾಗಿರ್ತಕ್ಕಂತಹ ಆ ಒಂದು ಸನ್ನಿಧಾನದಲ್ಲಿ, ಆ ಬೆಟ್ಟದ ಮೇಲೆ ಇವನೇನು ಮಾಡ್ತಾನೆ, ಪರ್ವತೇಶ್ವರನ ಒಂದು ತಪಸ್ಸು ಮಾಡಿರ್ತಕ್ಕಂತಹ ಪ್ರಭಾವದಿಂದಾಗಿ ಪರಮೇಶ್ವರ ತನ್ನ ತೇಜಸ್ಸನ್ನು ಅಲ್ಲಿ ಕೊಟ್ಟು ಲಿಂಗ ರೂಪದಲ್ಲಿ ಅಲ್ಲಿ ಪ್ರಕಟನಾಗ್ತಾನೆ. ಹಾಗಾಗಿ ಇದು ಬಹಳ ವಿಶೇಷವಾಗಿ ತನ್ನ ತೇಜಸ್ಸು ಅಂದರೆ ಜ್ಯೋತಿ ಅಂತ ಲಿಂಗ ರೂಪದಲ್ಲಿ ನೆಲೆಸಿರ್ತಕ್ಕಂಥದ್ದಾದ್ದರಿಂದ ಜ್ಯೋತಿರ್ಲಿಂಗ. ಹಾಗಾಗಿ 12 ಜ್ಯೋತಿರ್ಲಿಂಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರ ಇವತ್ತು ನಮ್ಮ ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಇರ್ತಕ್ಕಂಥದ್ದು. ಗುರುಗಳೇ, ಇವತ್ತಿನ ಆಚಾರ ವಿಚಾರ ವಿಭಾಗದಲ್ಲಿ ನನ್ನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬೊಬ್ಬರದು ಒಂದೊಂದು ಅಭ್ಯಾಸ ಊಟ ಮಾಡುವಂಥದ್ದು. ಕೆಲವರು ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರುವಾಗ ಮಾಂಸಾಹಾರವನ್ನ ತಿಂದು ಬರ್ತಾರೆ. ಪರವಾಗಿಲ್ಲ, ಏನಾಗಲ್ಲ. ಆದ್ರೆ ಕೆಲವ್ರು ಇಲ್ಲ, ಅದು ಒಳ್ಳೇದಲ್ಲ, ಹಾಗೆ ಹೋಗಿ ಊಟ ಮಾಡಿ ಬರೋದು. ಇನ್ನು ಕೆಲವರು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಗ್ಯಾಂಗ್ ಹೋಗಿರ್ತಾರೆ, ಪೂಜೆ ಮುಗಿಸ್ತಾರೆ, ಎಲ್ಲ ಮುಗಿಸಿ ವಾಪಸ್ ಬರುವಾಗ
ಒಂದು ರೌಂಡ್ ಗುಂಡ್ ಪಾರ್ಟಿ ಹಾಕೊಂಡು ಬರುವಂಥದ್ದು, ಕೆಲವರು ಅಭ್ಯಾಸ ಅಂದ್ರೆ ಒಂದು ಟ್ರಿಪ್ ತರ ಹೋಗಿರ್ತಾರೆ, ಅದು ಭಕ್ತಿ ಭಾವ ಅನ್ನೋದಕ್ಕಿಂತ. ಅಂಥವರಿಗೆ ನಿಮ್ಮ ಕಿವಿ ಮಾತೇನು ಆಚಾರ ವಿಚಾರ ವಿಭಾಗದಲ್ಲಿ? ಮೊದಲನೇದಾಗಿ ಒಂದು ವಿಚಾರ ನೆನ್ಪಿಟ್ಕೋಬೇಕು ನಾವು, ಯದನ್ನಂ ಮಾನವೋ ಭುಂಕ್ತೆ ತದನ್ನಂತಸ್ಯ ದೇವತಾಹ ಅಂಥೇಳಿ. ಏನರ್ಥ? ನೀವು ಯಾವ ಆಹಾರವನ್ನು ಸ್ವೀಕಾರ ಮಾಡ್ತೀರಲ್ಲ ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದನ್ನೇ ನಿಮ್ಮ ಸ್ವಭಾವ ಅಂತ ತೀರ್ಮಾನ ಆಗುತ್ತೆ. ಮತ್ತಿನ್ನೊಂದು ವಿಚಾರ ಏನಂದರೆ, ಶಾಸ್ತ್ರಕಾರರು ಎಲ್ಲೂ ಕೂಡ ಮಾಂಸಾಹಾರವನ್ನು ನಿಷೇಧ ಅಂತ ಹೇಳಿಲ್ಲ. ಶಾಸ್ತ್ರದಲ್ಲಿ 3 ರೀತಿಯ ಆಹಾರವನ್ನು ಹೇಳಿದೆ, ಸಾತ್ವಿಕ, ರಾಜಸ ಮತ್ತು ತಾಮಸ ಅಂತ. ಈ ಆಹಾರಕ್ಕೆ ಅದರದೇ ಆಗಿರತಕ್ಕಂಥ ಲಕ್ಷಣವನ್ನು ಕೂಡ ಹೇಳಿದೆ. ಹಾಗಾಗಿ ಯಾರೇ ಆದರೂ ಸರಿ, ನಿಮಗೆ ಕ್ಷೇತ್ರಕ್ಕೆ ಹೋಗಿರ್ತಕ್ಕಂಥವರಿಗೆ ದೇವರ ಸಾತ್ವಿಕ ರೂಪದ ಅನುಗ್ರಹವಾಗಬೇಕು ಅಂದರೆ ನೀವು ಸಾತ್ವಿಕದನ್ನೇ ನೀವು ತಗೊಳ್ಬೇಕಾಗತ್ತೆ. ರಾಜಸ್ವರೂಪದ ಅನುಗ್ರಹ ಆಗಬೇಕು, ಉಗ್ರವಾದ ಅನುಭವಗಳಾಗಬೇಕು, ಕ್ರೂರವಾದ ಅನುಭವಗಳಾಗಬೇಕು ಅಂತಂದರೆ ಅದಕ್ಕೆ ಮಾಂಸಾಹಾರಾದಿ ನಿಮ್ಮ ಇಷ್ಟ, ನಿಮ್ಮ ಅನುಕೂಲ. ಯಾಕೆ ಅಂದರೆ ನಾವು ದೇವತಾ ಸನ್ನಿಧಾನಕ್ಕೆ ಹೋಗೋದಕ್ಕೆ ಮೊದಲ ಉದ್ದೇಶ ಏನು ಅಂದರೆ ದೇವರ ಅನುಗ್ರಹವಾಗಬೇಕು ಅಂತ. ಕರುಣೆ ಬೇಕು, ದಯೆ ಬೇಕು, ಅನುಗ್ರಹ ಬೇಕು, ಇವೆಲ್ಲ ನಮ್ಮ ಅಪೇಕ್ಷೆಗಳಾಗಿರುತ್ತೆ. ಈ ಅಪೇಕ್ಷೆಗಳನ್ನು ಇಟ್ಕೊಂಡು ಹೋದಾಗ ನಮ್ಮ ಸ್ವಭಾವದಲ್ಲಿ ದಯೆ, ಕರುಣೆ, ಮಮತೆ, ಸತ್ಯ, ಅಹಿಂಸೆ ಇತ್ಯಾದಿ ಸ್ವಭಾವಗಳು ನಮ್ಮಲ್ಲಿ ಅಭಿವೃದ್ಧಿ ಆಗಬೇಕು, ಸಾತ್ವಿಕತೆ ಅಂತಕ್ಕಂಥದ್ದು ಅಭಿವೃದ್ಧಿ ಆಗಬೇಕು ಅಂತ. ಇದಕ್ಕೆ ವಿರುದ್ಧವಾಗಿ ನಮ್ಮ ಆಹಾರ ಪ್ರಕ್ರಿಯೆಯಲ್ಲಿ ರಾಜಸಿ ಆಹಾರಗಳು ಅಥವಾ ತಾಮಸಿ ಆಹಾರಗಳು ಬಂದರೆ, ದೈವಾನುಗ್ರಹ ಅಂತಕ್ಕಂಥದ್ದು ನಮ್ಮ ಒಳಗಡೆಗೆ ಯಾವ ಶಕ್ತಿಯನ್ನು ಪ್ರಚೋದಿಸಬೇಕಲ್ಲ, ಅದಕ್ಕೆ ಅನುಗುಣವಾಗಿರತಕ್ಕಂಥ ಆಹಾರವನ್ನೇ ನಾವು ಸ್ವೀಕಾರ ಮಾಡಬೇಕಾಗಿರುತ್ತೆ. ಅದಕ್ಕೆ ತದ್ವಿರುದ್ಧವಾಗಿರತಕ್ಕಂತಹ ರಾಜಸ ಆಹಾರವೋ ಅಥವಾ ಈ ಮದ್ಯ, ಮಾಂಸ ಇತ್ಯಾದಿಗಳನ್ನು ತಾಮಸ ಅಂತ ಹೇಳಿದೆ. ಮತ್ತು ತಾಮಸ ಆಹಾರ ನಿಷೇಧ ಅಂತಲೂ ಹೇಳಿಲ್ಲ. ನಿಮ್ಮ ಸ್ವಭಾವ, ನಿಮಗೆ ಯಾವುದು ಬೇಕೋ ಅದನ್ನು ಸ್ವೀಕಾರ ಮಾಡಿ. ಕೃಷ್ಣ ಭಗವದ್ಗೀತೆಯಲ್ಲಿ ಅದನ್ನೇ ಹೇಳಿರೋದು, ಸಾತ್ವಿಕಂ, ರಾಜಸಂ, ತಾಮಸಂ ತಥಾ. ಈ ರೀತಿಯಲ್ಲಿ 3 ರೀತಿಯಲ್ಲಿ ಇದೆಯಪ್ಪ ಆಹಾರ ಅಂಥೇಳಿ. ಹಾಗಾದರೆ ತಾಮಸಿ ಸ್ವಭಾವ ಬೇಕು ಅಂದರೆ ಮದ್ಯ ಮಾಂಸಾದಿಗಳನ್ನು ಸ್ವೀಕಾರ ಮಾಡಬೇಕು ಅಂತ ಅರ್ಥ. ಮದ್ಯ ಮಾಂಸಾದಿಗಳು ತಾಮಸ ಪ್ರವೃತ್ತಿಯನ್ನು ಕೊಡುತ್ತೆ. ಏನು ತಾಮಸ ಪ್ರವೃತ್ತಿ? ತಾಮಸ ಪ್ರವೃತ್ತಿ ಅಂತಂದರೆ ವಿಶೇಷವಾಗಿ ಮೊದಲನೇ ಸ್ವಭಾವ ಯಾವುದಪ್ಪ ಅಂದರೆ ನಿದ್ರೆ. ಇದು ತಾಮಸ ಪ್ರವೃತ್ತಿ ಲಕ್ಷಣ ಅಂತ, ನಿದ್ರೆ. ಎರಡನೇದು ಅತಿಯಾಗಿರ್ತಕ್ಕಂಥ ಸೋಮಾರಿತನ, ಇದು ಕೂಡ ತಾಮಸ ಪ್ರವೃತ್ತಿ. ನಾವೆಲ್ಲ ಕಡೆಯಲ್ಲಿ ನೋಡ್ತೇವೆ. ತಾಮಸ ಪ್ರವೃತ್ತಿಯ ಇನ್ನೊಂದು ಲಕ್ಷಣ ಅವಿವೇಕ. ಈ ಮದ್ಯಪಾನ ಮಾಡಿದಂಥ ವ್ಯಕ್ತಿಗಳಿಗೆ 3 ಸ್ವಭಾವವೂ ಇರುತ್ತೆ. ಅವರು ಅತಿರೇಕವಾದ ಸೋಮಾರಿತನವೂ ಬರುತ್ತೆ, ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ ಯಾವಾಗಲೂ ಒಂಥರ ತೂಕಡಿಕೆ ಆಮಲು ತಲೆಗೇರಿರುತ್ತೆ. 3ನೇದಾಗಿ ತಲೆಗೇರಿರ್ತಕ್ಕಂಥ ಆಮಲು ಅವಿವೇಕದ ಕೆಲಸಗಳನ್ನು ಮಾಡಿಸುತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಎಲ್ಲೂ ನಿಷೇಧ ಅಂತ ಹೇಳಿಲ್ಲ, ನಿಮ್ಮ ಸ್ವಭಾವ ಈ ರೀತಿಯಲ್ಲಾಗುತ್ತೆ ಅಷ್ಟೇ. ಪರಿಣಾಮ ಏನಾಗುತ್ತೆ ನೀವು ಯೋಚನೆ ಮಾಡಿ ಅಲ್ವಾ? ಹಾಗಾಗಿ ಶಾಸ್ತ್ರಕಾರರು ಸ್ಪಷ್ಟ ಹೇಳ್ತಾರೆ, ಇಂತಿಂಥದ್ರ ಲಕ್ಷಣ ಇಂತಿಂಥದ್ದಪ್ಪ, ಇಂತಿದ್ದನ್ನು ಮಾಡಿದರೆ ನಿನಗೆ ಈ ರೀತಿ ಆಗ್ತದೆ. ಯಥಾ ಮಾಂ ಪ್ರಪದ್ಯಂತೆ. ನಿನಗೆ ಯಾವುದು ಬೇಕೋ ಅದನ್ನು ನೀನು ತಗೋ, ನಿನಗೇನು ಬೇಕೋ ಅದನ್ನು ತಗೋ. ನಿನಗೆ ನಿದ್ರೆ ಬೇಕೋ ತಗೋ, ಯಾರು ಬೇಡ ಅಂತಾರೆ. ನಿನಗೆ ಸಿಟ್ಟು, ಕೋಪ, ಅಸೂಯೆ, ಹಿಂಸೆ ಇತ್ಯಾದಿಗಳನ್ನು ಮಾಡೋದಕ್ಕೆ, ಕ್ರೂರತನ ಇತ್ಯಾದಿಗಳು ಬೇಕೋ ಅದಕ್ಕೆ ಬೇಕಾದನ್ನು ತಗೋ. ಅದಿಲ್ಲ ಶ್ರದ್ಧೆ, ಭಕ್ತಿ, ವಿದ್ಯೆ, ಆಸಕ್ತಿ, ಜ್ಞಾನ, ತಿಳುವಳಿಕೆ, ದುಡ್ಡು, ಕಾಸು, ನ್ಯಾಯ, ನೀತಿ, ಧರ್ಮ ಇದೆಲ್ಲ ನಿನಗೆ ಬೇಕಾ, ಸಾತ್ವಿಕ ತಗೋ ಅಷ್ಟೇ. ಇದರಲ್ಲಿ ರಾಜಸ ಮತ್ತು ತಾಮಸ ಸ್ವಭಾವದ ಆಹಾರದ ಲಕ್ಷಣಗಳ ಮೇಲೆ ಹೋಗುತ್ತೆ. ಹಾಗಾಗಿ ಎಲ್ಲೇ ಕ್ಷೇತ್ರಕ್ಕೆ ಹೋದರೂ ಅಷ್ಟೇ, ವಾಪಸ್ ಬರ್ತಾ ಇರತಕ್ಕಂಥವನಿಗೆ ಒಂದು ಮಾತು ಏನಪ್ಪ ಅಂತ ಹೇಳೋದು ಅಂತಂದರೆ, ಬೇಡ ಈ ಥರದ್ದನ್ನು ತಗೋಬೇಡಿ. ನಾವು ಕೂಡ ಎಲ್ಲರೂ ಹೋಮ ಹವನ ಪೂಜೆ ಮಾಡಿಸಿದ್ರೆ ಏನು ಮಾಡ್ತೇವೆ, ಮುಗಿಸಿ ಬರಬೇಕಿದ್ರೆ ಅವ್ರಿಗೆ ಹೇಳ್ತೇವೆ, ಕನಿಷ್ಠ 48 ದಿವಸಗಳ ಕಾಲವಾದರೂ ಮಾಂಸಾಹಾರವನ್ನು ತಿನ್ನಬೇಡಿ ಅಂತ. ಯಾಕೆ ಅಂದರೆ ಒಂದು ಆಹಾರ ಅಂತಕ್ಕಂಥದ್ದು ಶರೀರದೊಳಗೆ ಹೋದಾಗ ಅದು ರಕ್ತವಾಗಿ ಮಾರ್ಪಾಟಾಗ್ತದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ರಕ್ತ ಮೆದುಳಿಗೆ ಪ್ರವೇಶ ಮಾಡಿ ಮೆದುಳಿನಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಇದ್ದರೆ ಮಾತ್ರವೇ ಮನುಷ್ಯ ಆ್ಯಕ್ಟಿವ್ ಆಗಿರ್ತಾನೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ರಕ್ತ ಉತ್ಪತ್ತಿ ಆಗೋದಕ್ಕಾಗಿ ನಾವು ತಿಂತಕ್ಕಂಥ ಆಹಾರದ ಲಕ್ಷಣಗಳು, ಗುಣಗಳು, ಸ್ವಭಾವಗಳು ರಕ್ತದಲ್ಲಿ ಸೇರುತ್ತೆ ಅನ್ನೋದು ಅಷ್ಟೇ ಸತ್ಯ. ಹಾಗಾಗಿ ನಾವು ತಿಂದಂಥ ಆಹಾರದಲ್ಲಿ ಸಾತ್ವಿಕತೆ ಇದ್ದರೆ ನಮ್ಮ ಮೆದುಳಿಗೆ ಸಾತ್ವಿಕವಾಗಿರ್ತಕ್ಕಂಥ ಸ್ವಭಾವ ಹೋಗುತ್ತೆ. ರಾಜಸ ತತ್ವಗಳಿದ್ದರೆ ರಾಜಸ, ತಾಮಸ ತತ್ವಗಳಿದ್ದರೆ
ತಾಮಸ ಸ್ವಭಾವ ಅಂತಕ್ಕಂಥದ್ದು ನಮ್ಮ ಮೆದುಳಿನಲ್ಲಿ ಪ್ರಚೋದಿತವಾಗ್ತದೆ. ಹಾಗಾಗಿ 48 ದಿವಸಗಳ ಕಾಲ ನಿರಂತರವಾಗಿ ಯಾವಾಗ ನಾವು ಸಾತ್ವಿಕವಾದಂಥ ಆಹಾರಗಳನ್ನು ಸ್ವೀಕಾರ ಮಾಡ್ತೇವೋ ಆಗೇನಾಗುತ್ತೆ ಅಂದರೆ ದೈವಶಕ್ತಿಯ ಪ್ರತೀಕವಾಗಿರ್ತಕ್ಕಂಥದ್ದೇನು? ನೆಮ್ಮದಿ ಅಲ್ವಾ? ಸಮಾಧಾನ, ಶಾಂತಿ, ಸಮೃದ್ಧಿ, ಸೌಭಾಗ್ಯ, ಸಹನೆ, ತಾಳ್ಮೆ ಮತ್ತು ವಿಶೇಷವಾಗಿ ಅಭಿವೃದ್ಧಿ ಇವೆಲ್ಲವೂ ಕೂಡ ನಮ್ಮ ಒಳಗಡೆ ಸಾತ್ವಿಕವಾಗಿದ್ದಲ್ಲಿ ಹೆಚ್ಚು 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 ಪ್ರಚುರವಾಗುತ್ತೆ, ಹೆಚ್ಚು ಹೆಚ್ಚು ಅಭಿವೃದ್ಧಿ ಆಗುತ್ತೆ. ಇದು ರಾಜಸಿಕವಾಗಿದ್ದರೆ ಏನಾಗುತ್ತೆ? ರಾಜಸಾಹಾರಗಳನ್ನು ತಗೊಂಡಾಗ ನಮ್ಮ ಒಳಗಡೆ ಉಗ್ರತನ ಬರುತ್ತೆ, ಒಂದು ಥರ ಕಠೋರತೆ ಬರುತ್ತೆ. ಹಾಗಂತೇಳಿ ರಾಜಸ ಬೇಡವಾ? ಖಂಡಿತ ಬೇಕು. ರಾಜಸ ಬೇಕೇ ಬೇಕು. ನೀವು ಸಂಪಾದನೆ ಮಾಡಬೇಕು ಅಂದ್ರೆ, ಕಷ್ಟಪಟ್ಟು ದುಡಿಬೇಕು ಅಂದ್ರೆ ಶರೀರದಲ್ಲಿ ಸಾಮರ್ಥ್ಯ ಬೇಕು. ಶರೀರದಲ್ಲಿ ಸಾಮರ್ಥ್ಯ ಬೇಕು ಅಂತಂದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಆಹಾರಗಳು ಬೇಕು. ಯಾವಾಗಲೂ ಹೇಳ್ತಾರಲ್ಲ ಪುಳಿಚಾರು ಅಂತೇಳಿ. ಪುಳಿಚಾರು ಅಂದರೆ ಏನು ಅರ್ಥ? ಯಾವುದು ಗಟ್ಮುಟ್ಟಾಗಿರ್ತಕ್ಕಂಥ ಆಹಾರ ಅಲ್ಲ, ಒಳ್ಳೆ ತಿಳಿ ಸಾರು. ನಮ್ಮ ರಿಚರ್ಡ್ ಲೂಯಿಸ್ ಅವರು ದೊಡ್ಡ ಡೈಲಾಗಿದೆ, ತಿಳಿ ಸಾರು ನೀರು ಮಜ್ಜಿಗೆ ಅಂತೇಳಿ. ಹೀಗೆ ಆ ರೀತಿ ಆಹಾರ ಸಾತ್ವಿಕತೆಯೇ ಹೊರತುವೆ ರಾಜಸ ಸ್ವಭಾವ ಅಂತಂದ್ರೆ ಕಾಠಿಣ್ಯ ಬೇಕಾಗ್ತದೆಯಲ್ಲ. ಕಾಠಿಣ್ಯಕ್ಕಾಗಿ ಸ್ವಲ್ಪ ರಾಜಸ ಆಹಾರಗಳನ್ನು ಸ್ವೀಕಾರ ಮಾಡೋದ್ರಲ್ಲಿ ಏನೂ ತಪ್ಪನ್ನು ಶಾಸ್ತ್ರಕಾರ ಹೇಳಿಲ್ಲ. ಅಂದರೆ ಅರ್ಥ ಗುರುಗಳ ನೀವು ಹೇಳ್ತಾ ಇರೋದು ಮಾಂಸಾಹಾರವನ್ನೇ ನೀವು ಸ್ವೀಕರಿಸ್ತೀರಾ ಅಂತಾದ್ರೆ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಆದರೆ ದೇವಸ್ಥಾನದಿಂದ ಬರುವಾಗ ಮನೆಯಲ್ಲಿ ಹೋಮ ಹವನವನ್ನ ತಾವು ಮಾಡಿಸಿದ್ದೀರಾ ಅಂದ್ರೆ ಆ ಸಮಯದಲ್ಲಿ ನಿಷಿದ್ಧ. ನಿಷಿದ್ಧ ಅಂದ್ರೂ ಅದೇ ಕಾರಣ. ನಿಮಗೆ ದೈವ ಚಿಂತನೆಯ ಸಾತ್ವಿಕತೆ ಅಂತಕ್ಕಂಥದ್ದು ಹೋಗಿ ರಾಜಸಿ ಸ್ವಭಾವ ತುಂಬಿಕೊಂಡ್ರೆ ಯಾವ ಉದ್ದೇಶದಿಂದ ನೀವು ಮಾಡಿಸಿದ್ದೀರಲ್ಲ ಆ ಉದ್ದೇಶ ಹಾಳಾಗಬಹುದು, ಫಲ ಸಿಗೋದಿಲ್ಲ. ಗುರುಗಳೇ, ಇವತ್ತು ಎಷ್ಟು ಒಳ್ಳೆಯ ಕ್ಷೇತ್ರದ ಬಗ್ಗೆ ತಾವು ಹೇಳ್ತಾ ಇದ್ದೀರಾ. ಶ್ರೀಶೈಲಕ್ಕೆ ಒಮ್ಮೆಯಾದ್ರೂ ಹೋಗಿ ಬರಬೇಕು ಅನ್ನೋ ಒಂದು ಭಾವನೆ, ಅವಕಾಶ ದೊರಕಿಲ್ಲ ಅಥವಾ ಭಗವಂತ ನಮ್ಮನ್ನ ಇನ್ನೂ ಅಲ್ಲಿ ಕರ್ಸ್ಕೊಂಡಿಲ್ಲ. ಯಾರೆಲ್ಲರಿಗೆ ಹೋಗ್ಲಿಕ್ಕೆ ಸಾಧ್ಯವಾಗಿಲ್ಲ ನೋಡಿ, ಗುರುಗಳು ಹೇಳಿದಂತಹ ಮಾಹಿತಿಯನ್ನ ಮನದಲ್ಲಿರಿಸ್ಕೊಂಡು ಭಗವಂತನ ಶ್ರೇಷ್ಠತೆ ಏನು, ಆ ಕ್ಷೇತ್ರದ ಮಹಾತ್ಮೆ ಏನು ಅಂತ ತಿಳಿದುಕೊಂಡಿದ್ದೀವಿ. ನಂತರ ಹೋಗಿ ದರ್ಶನ ಮಾಡಿದ್ರೆ ಇನ್ನೂ ಹೆಚ್ಚು ಪ್ರಾಶಸ್ತ್ಯ ಸಿಗತ್ತೆ ನಮ್ಮ ಬಾಳ್ನಲ್ಲಿ ಅಂತ ಭಾವಿಸ್ತಾ, ಗುರುಗಳೇ, ಅಕ್ಕ ಮಹಾದೇವಿ ಸಾಕ್ಷಾತ್ ತನ್ನ ಗಂಡನೇ ಶ್ರೀಶೈಲ ಮಲ್ಲಿಕಾರ್ಜುನ ಅನ್ನೋ ರೀತಿ ಬದುಕದಂಥವಳು. ಇಂತಹ ವಿಸ್ಮಯ ಜರುಗಿದೆ, ಪವಾಡ ಜರುಗಿದೆ ಅಕ್ಕಳ ಬಾಳ್ನಲ್ಲಿ. ಮತ್ತು ಒಂದು ಹೆಮ್ಮೆಯ ಮಾತನ್ನ ಹೇಳಲೇಬೇಕು, ಇಡೀ ವಿಶ್ವದ ಮೊದಲ ವಚನಕಾರ್ತಿ ಅಕ್ಕ ಮಹಾದೇವಿ ಅನ್ನೋ ಹೆಮ್ಮೆಯ ಭಾವವನ್ನ ವ್ಯಕ್ತಪಡಿಸ್ತಾ ಮಾತುಕತೆ ಮುಂದುವರಿಸೋಣ. ಗುರುಗಳೇ, ಶ್ರೀಶೈಲ ಅಂತ ಹೇಳಿದ್ರೆ ಸಾಕ್ಷಾತ್ ಭಗವಂತ ನೆಲೆಸಿರುವಂತಹ ಜಾಗ. ಅಲ್ಲಿ ಹೋಗಿ ಬಂದವ್ರಿಗೆ ಸ್ವರ್ಗ ಪ್ರಾಪ್ತಿ, ಮೋಕ್ಷ ಪ್ರಾಪ್ತಿ ಅಂತ ತಾವಾಗ್ಲೇ ಹೇಳ್ತಾ ಇದ್ದೀವಿ. ಮಾತುಕತೆ ಮುಂದುವರಿಸ್ತಾ ಏನು ದೋಷ ಪರಿಹಾರ ಮಾಡ್ಕೊಳ್ಬಹುದು ಇವೆಲ್ಲವನ್ನ ಹೊರತುಪಡಿಸಿ? ಮೊಟ್ಟ ಮೊದಲನೇದಾಗಿ ಅಲ್ಲಿರ್ತಕ್ಕಂತಹ ಕೃಷ್ಣಾ ನದಿಯ ಒಂದು ಪ್ರತ್ಯೇಕ ಭಾಗ ಇದೆ, ಅದನ್ನ ಪಾತಾಳ ಗಂಗೆ ಅಂತ ಕರೀತಾರೆ. ಈ ಪಾತಾಳ ಗಂಗೆಯಲ್ಲಿ ಸ್ನಾನ ಮಾಡಿದವರಿಗೆ ಅಲ್ಲಿ ಬಹಳ ವಿಶೇಷ ಏನಪ್ಪ ಅಂತಂದ್ರೆ, ಮೇಲ್ಗಡೆ ಕೂತಿರೋದು ಗಂಗಾಧರ ಅಲ್ವಾ, ಕೆಳಗಡೆಗಿರ್ತಕ್ಕಂಥದ್ದು ಪಾತಾಳ ಗಂಗೆ. ಅಂದರೆ ಶಿವನ ತಲೆಯಿಂದ ಚಿಮ್ಮುವ ಗಂಗಾ ನದಿಯ ಆ ಒಂದು ಗಂಗಾ ಜಲ ಸ್ರೋತವಾಗಿ, ಅಂದರೆ ಇದರಲ್ಲಿ ಅಂತರ್ವಾಹಿನಿ ಅಂತ ಹೇಳ್ತಾರಲ್ಲ, ಭೂಗರ್ಭದ ಒಳಗಡೆ ಇಳಿದು ಅಲ್ಲಿಂದ ಬಂದು ಒಂದು ಪ್ರತ್ಯೇಕ ಪಾತಾಳ ಗಂಗೆ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಒಳಗಡೆಯಿಂದ ಹೀಗೆ ಉತ್ಪತ್ತಿಯಾಗಿ ಬರ್ತದೆ ಅಂತ. ಕೃಷ್ಣಾ ನದಿಯ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ತಟಾಕದ ಒಂದು ಭಾಗ, ಅಲ್ಲಿ ಗಂಗೋದ್ಭವ ಆಗ್ತದೆ ಅಂತಕ್ಕಂಥದ್ದು. ಯಾರು ಅಲ್ಲಿ ಸ್ನಾನವನ್ನು ಮಾಡಿ ತೀರ್ಥ ಸ್ನಾನವನ್ನು ವಿಧಿವತ್ತಾಗಿ ಮಾಡಬೇಕು. ನಮ್ಮಲ್ಲಿ ಅನೇಕರಿಗೆ ಒಂದು ಸ್ವಭಾವ ಇದೆ, ಹೋದ್ರು ಅಂತಂದ್ರೆ ಗುಡುಮ್ಮು ನದಿಲಿ ಹಾರ್ಬಿಟ್ರು, ಈಜೊಡೆದ್ರು, ಚೆನ್ನಾಗಿ ಸೋಪು ಶಾಂಪು ಎಲ್ಲ ಹಾಕೊಂಡ್ಬಿಟ್ರು, ಆನಂದವಾಗಿ ಸ್ನಾನ ಮಾಡ್ಕೊಂಡ್ರು. ಬಹುಶಃ ಇದನ್ನ ನಾಳಿನ ಆಚಾರ ವಿಚಾರ ವಿಭಾಗಕ್ಕೆ ತೀರ್ಥ ಸ್ನಾನದ ಬಗ್ಗೆ ಇಟ್ಕೊಳ್ತಾಳ. ಹಂಗಂತೀರಾ? ಬೇಡ ಅಂತೀರಾ? ಮುಂದುವರ್ಸೋದು ಸರಿ. ಗಂಗಾ ಸ್ನಾನವನ್ನು ಅಲ್ಲಿ ಮಾಡಿಕೊಂಡು ಆ ನಂತರದಲ್ಲಿ ಹೋಗಿ ಶಿಖರವನ್ನು ಮೊದಲು ದರ್ಶನ ಮಾಡಬೇಕು. ಧೂಳಿ ದರ್ಶನ ಅಂತ ಹೇಳ್ತೇವೆ. ಯಾವತ್ತೂ ಸಹ ನಾವು ಯಾವುದೇ ಕ್ಷೇತ್ರಕ್ಕೆ ಹೋದರೂ ದೇವಸ್ಥಾನದ ಮೇಲೆ ಒಂದು ಗೋಪುರ ಅಥವಾ ಶಿಖರ ಅಂತ ಏನಿರ್ತದೆಯಲ್ಲ ಗರ್ಭಗುಡಿಯ ಮೇಲ್ಭಾಗದಲ್ಲಿ, ಅದನ್ನು ಮೊದಲು ದರ್ಶಿಸಬೇಕು. ಆ ನಂತರದಲ್ಲಿ ಒಳಗಡೆ ಹೋಗಬೇಕು. ವಿಶೇಷವಾಗಿ ಪಾಪನಾಶನ ಗೊತ್ತಿಲ್ಲದೆಯೋ ಗೊತ್ತಿದ್ದು ಅಂತರಂಗದಲ್ಲೋ ಬಹಿರಂಗದಲ್ಲೋ ಅಥವಾ ಅನಿವಾರ್ಯವಾಗಿಯೋ ಆಕಸ್ಮಿಕವಾಗಿಯೋ ಬೇಕು ಅಂತಲೋ ಕೆಲವು ಸಾರಿ ನಾವು ಅನೇಕ ತಪ್ಪುಗಳನ್ನು ಮಾಡ್ತೇವೆ. ನಾವು ಯಾವುದೇ ತಪ್ಪು ಮಾಡಲಿಕ್ಕೆ ಹೊರಟರು ನಮ್ಮ ಮೊದಲು ಹಿಂಜರಿತದೆ ನಮ್ಮ ಮನಸ್ಸು.
ಮೊದಲು ನಮ್ಮ ಮನಸ್ಸು ಹಿಂಜರಿತದೆ. ಹಾಗಿದ್ದಾಗ ಆ ಹಿಂಜರಿಕೆಯನ್ನು ಬದಿಗೊತ್ತಿ ನಾವು ಆ ಕರ್ಮವನ್ನು ಆಚರಣೆ ಮಾಡಿಬಿಡ್ತೇವೆ. ಅಂತಹ ಪಾಪಗಳ ನಾಶ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಅಲ್ಲಿ ಬಂದು ಯಾರು ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ, ಶಿವನ ಮುಂದೆ ಶರಣಾಗತರಾಗ್ತಾರೆ, ತಮ್ಮ ಪಾಪಗಳನ್ನು ಶಿವನ ಮುಂದೆ ಹೇಳಿಕೊಂಡು ಇನ್ನು ಮುಂದೆ ಇಂತಹ ಅಪಚಾರಗಳನ್ನು ನನ್ನಿಂದ ಮಾಡಿಸಬೇಡ ಪರಮೇಶ್ವರ, ನಾನು ಇದನ್ನು ಮಾಡೋದಿಲ್ಲ ಇನ್ನು ಮುಂದೆ ಅಂಥೇಳಿ ತೀರ್ಮಾನ ಮಾಡಿ ಯಾರು ಹಿಂತಿರುಗಿ ವಾಪಸ್ ಬರ್ತಾರೆ, ಆ ನಂತರದಲ್ಲಿ ಶಿವನಲ್ಲಿ ತಮ್ಮ ಮನಸ್ಸನ್ನು ಇಟ್ಟು ಯಾರು ಇನ್ನು ಮುಂದೆ ಆ ಪಾಪಗಳ ಆಚರಣೆ ಮಾಡೋದಿಲ್ಲ ಅನ್ನೋ ಸಂಕಲ್ಪ ಮಾಡ್ಕೊಂಬರ್ತಾರೆ, ಆ ಪಾಪಗಳೆಲ್ಲ ಪರಿಹಾರವಾಗ್ತವೆ. ಮತ್ತೆ ಆ ಪಾಪಗಳನ್ನು ಆಚರಣೆ ಮಾಡದೇ ಇದ್ದ ಪಕ್ಷದಲ್ಲಿ ಆ ಪಾಪದ ಪರಿಹಾರದ ಜೊತೆಯಲ್ಲಿ ದೈವಾನುಗ್ರಹ ಅಂತಕ್ಕಂಥದ್ದು ಕೂಡ ಆಗ್ತದೆ. ಇದು ಮೊದಲನೇದು. ಎರಡನೇದು, ಅಲ್ಲಿ ತಪಸ್ಸು ಮಾಡಿದ್ದು ಶಿಲಾದ ಮಹರ್ಷಿ. ಅವನಿಗೆ 2 ಗಂಡು ಸಂತತಿ ಆಯಿತು. ನಮಗೆಲ್ಲ ಕೇಳಿದ್ದೇವೆ ನಾವು, ನಂದಿಕೇಶ್ವರ ಮತ್ತು ಪರ್ವತೇಶ್ವರ ಅಂತಕ್ಕಂಥ 2 ಮಕ್ಕಳು. ಹಾಗಾಗಿ ಇದರ ಅರ್ಥ ಏನು? ಸಂತತಿ ಇಲ್ಲದೇ ಇರತಕ್ಕಂತಹ ಜನರು ಅಲ್ಲಿ ಹೋಗಿ ಸಂತತಿಯನ್ನು ಬಯಸಿ ಅವನ ಸೇವೆಯನ್ನು ಮಾಡಿದರೆ, ಮಲ್ಲಿಕಾರ್ಜುನನ ಸೇವೆಯನ್ನು, ಅವರಿಗೆ ಸಂತತಿ ಅಂತಕ್ಕಂಥದ್ದು ಅನುಗ್ರಹವಾಗಿ ಬರ್ತದೆ ಅಂತ ಅರ್ಥ. ಮೂರನೇದು ಯಾವುದು? ಅಕ್ಕಮಹಾದೇವಿ ಏನು ಮಾಡಿದ್ಲು? ಭಕ್ತಿಯಿಂದ ಶರಣಾದಳು. ಆಕೆಯ ಭಕ್ತಿಗೆ ಮೆಚ್ಚಿದಂತಹ ಪರಮೇಶ್ವರ ಆಕೆಗೆ ಜ್ಞಾನವನ್ನು ಕೊಟ್ಟ, ಆಕೆಗೆ ಬ್ರಹ್ಮಜ್ಞಾನವನ್ನು ಕೊಟ್ಟ, ಆತ್ಮಜ್ಞಾನವನ್ನು ಕೊಟ್ಟ. ಆಕೆಯ ವಚನಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗ್ತದೆ. ಹಾಗೆ ಒಂದು ಶರಣಾಗತಿಯ ತಾದಾತ್ಮ್ಯತೆಯನ್ನು ಕೂಡ ನಾವು ಯಾವುದಾದ್ರೂ ಒಂದು ಉದ್ದೇಶದಿಂದ, ವಿಶೇಷವಾಗಿ ಭಗವಂತನಲ್ಲಿ ನಾವು ಭಕ್ತಿ ಮಾಡೋದು ಯಾಕೆ? ಜ್ಞಾನಕ್ಕಾಗಿ, ತಿಳುವಳಿಕೆಗಾಗಿ, ಅನುಗ್ರಹಕ್ಕಾಗಿ. ಹಾಗಾಗಿ ಜ್ಞಾನ, ತಿಳುವಳಿಕೆ, ಅನುಗ್ರಹ ಇವೆಲ್ಲವೂ ಕೂಡ ಭಕ್ತಿಯಿಂದ ಶರಣಾಗತರಾಗಿ ಹೋಗ್ತಕ್ಕಂಥವರಿಗೆ ಅಜ್ಞಾನ ಅಂತಕ್ಕಂತಹ ದೋಷ ಪರಿಹಾರವಾಗತ್ತೆ. ಇಲ್ಲಿಗೆ 3 ವಿಷಯ ಆಯಿತು. ಪಾಪ ಅಂತಕ್ಕಂಥ ದೋಷ ಪರಿಹಾರ, ಎರಡನೇದು ನಿಸ್ಸಂತತಿ ಅಂತ ಇರ್ತಕ್ಕಂಥವರಿಗೆ ಆ ದೋಷ ಪರಿಹಾರ, ಮೂರನೇದು ಅಜ್ಞಾನ ಅಂತಕ್ಕಂಥದ್ದು ಪರಿಹಾರ. ಬೌದ್ಧಿಕವಾಗಿ ಮಾನಸಿಕವಾಗಿ ವಿಪರೀತವಾಗಿರತಕ್ಕಂತಹ ಚಾಂಚಲ್ಯ ಸಮಸ್ಯೆ ಇತ್ಯಾದಿಗಳಿದ್ದಂತಹ ದೋಷವಿದ್ದರೆ ಆ ದೋಷ ಕೂಡ ಪರಿಹಾರವಾಗ್ತದೆ. ಜನ್ಮ ಜನ್ಮಾಂತರಗಳನ್ನು ಕಳಿತಕ್ಕಂಥ ಇನ್ನೂ ಕರ್ಮದ ಬಂಧ ಇದೆ ಅಂತ ಹೇಳಾದರೆ, ಕರ್ಮಬಂಧನ ಅಂತಕ್ಕಂಥದ್ದು ಬಹಳ ದೊಡ್ಡ ದೋಷ ಇದು. ಯಾಕೆ ಅಂತಂದರೆ ಪುನರಪಿ ಜನನಂ ಪುನರಪಿ ಮರಣಂ ಆಗೋದು ಅದೇ ಉದ್ದೇಶದಿಂದ. ಕರ್ಮದ ಬಂಧನಕ್ಕಾಗಿಯೇ, ಕರ್ಮದ ಫಲವನ್ನು ಊಟ ಮಾಡೋದಕ್ಕಾಗಿಯೇ ಮತ್ತೆ ನಾವು ಜನ್ಮ ಎತ್ತಿ ಬರಬೇಕು. ಹಾಗಾಗಿ ಎಲ್ಲ ಕರ್ಮಗಳ ಪಾಶ ದೋಷವನ್ನು ಪರಿಹಾರ ಮಾಡಿಕೊಂಡು ಶಾಶ್ವತವಾಗಿರ್ತಕ್ಕಂಥ ಭಗವತ್ ಸಾನ್ನಿಧ್ಯವನ್ನು, ಅವನ ಸಾಯುಜ್ಯ ಮೋಕ್ಷವನ್ನು ಹೊಂದಲಿಕ್ಕೆ ಕೂಡ ಅಲ್ಲಿ ಅವಕಾಶ ಉಂಟು. ಹಾಗಾಗಿ ಭಕ್ತಿ, ಜ್ಞಾನ, ವೈರಾಗ್ಯ ಮತ್ತು ಮೋಕ್ಷ ಈ 4 ಕೂಡ ಅನುಗ್ರಹ ಕೊಡ್ತಕ್ಕಂಥವನು ಆ ಶ್ರೀಶೈಲದ ಮಲ್ಲಿಕಾರ್ಜುನ. ಹೋಗಿ ವಿಧಿವತ್ತಾಗಿ ಸೇವೆಯನ್ನು ಮಾಡಿ ಬಂದರೆ ಈ ರೀತಿ ಎಲ್ಲ ದೋಷಗಳು ಪರಿಹಾರವಾಗುತ್ತೆ. ಬಹಳ ವಿಶೇಷವಾದ ವಿಚಾರವನ್ನ ಇಂದು ಕೂಡ ಹಂಚಿಕೊಂಡಿದ್ದೀರಾ. ಖಂಡಿತವಾಗ್ಲೂ ಭಗವಂತನ ಸನ್ನಿಧಾನಕ್ಕೆ ಒಮ್ಮೆ ಹೋಗಿ ಬರುವ ಎಂದನ್ನುತ್ತಾ ಗುರುಗಳೇ, ಮುಂದಿನ ರಾಶಿಗಳು. ಈಗ ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಯವರಿಗೆ ಇವತ್ತು ಆರಂಭಿಕ ಹಂತದಲ್ಲಿ ಸ್ವಲ್ಪ ಬೇಸರ ಆಗಬಹುದು. ಕಾರಣ ಏನು ಅಂತಂದರೆ, ನಿಮ್ಮ ರಾಶಿಗೆ ಅಷ್ಟಮದಲ್ಲಿರ್ತಕ್ಕಂತಹ ವ್ಯಯ ಮತ್ತು 6 ಮತ್ತು 7ನೇ ಮನೆ ಅಧಿಪತಿ ಆಗಿರತಕ್ಕಂಥ ಶನಿ ಮತ್ತು ಚಂದ್ರರು. ಶನಿ ಮತ್ತು ಚಂದ್ರರು ಅಷ್ಟಮದಲ್ಲಿದ್ದಾಗ ಒಂದು ಥರದ ಗಾಬರಿ ಅಥವಾ ಆತಂಕದ ವಾತಾವರಣ ಇರುತ್ತೆ. ಮಾನಸಿಕವಾಗಿರ್ತಕ್ಕಂಥ ಚಾಂಚಲ್ಯ ಇರುತ್ತೆ. ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಹೊರಬರ್ತಕ್ಕಂಥದ್ದು. ಯಾರಾದರೂ ಆತ್ಮೀಯರು ಸಿಕ್ಕಿದ್ರೆ ಹಳೆ ಯಾವುದೋ ವಿಚಾರಗಳನ್ನು ಚರ್ಚಿಸ್ಕೊಂಡು ಸುಮ್ಮನೆ ದುಃಖಕ್ಕೆ ಒಳಗಾಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ವಿಶೇಷವಾಗಿ ಪಂಚಮಾಧಿಪತಿ ಆಗಿರ್ತಕ್ಕಂಥ ಗುರು ವ್ಯಯದಲ್ಲಿರೋದ್ರಿಂದ ತ್ರಿಕೋಣ ಸಂಬಂಧ ದೋಷ ಕೂಡ ಬರೋದ್ರಿಂದ ಬುಧ, ಮಂಗಳ, ಗುರು, ಶನಿ, ಚಂದ್ರ ಈ 5 ಗ್ರಹಗಳ ತ್ರಿಕೋಣ ಯೋಗ ಇರೋದ್ರಿಂದ ಒಂದು ಥರ ಬೇಸರ ಹೆಚ್ಚಿರುತ್ತೆ. ಕಾರಣ ಏನು ಅಂತಂದರೆ, ದಶಾಭುಕ್ತಿಗಳಲ್ಲೇನಾದರೂ ಗುರುಭುಕ್ತಿ ಇದ್ದ ಪಕ್ಷದಲ್ಲಂತೂ ಅದು ವಿಪರೀತವಾಗಿ ಬೇಸರವನ್ನು ಕೂಡ ಉಂಟು ಮಾಡುವಂಥ ಲಕ್ಷಣ ಉಂಟು. ಕಾರಣ ಇವತ್ತಿನ ಗ್ರಹ ಸ್ಥಿತಿ ಆಗಿದೆ ಮತ್ತು ಚಂದ್ರ ಮನಸ್ಸಿಗೆ ಸಂಬಂಧಪಟ್ಟಂಥ ಗ್ರಹ ಆಗಿರೋದ್ರಿಂದ ಅದು ಪೂರ್ಣ ಸ್ಥಿತಿಯಲ್ಲಿರ್ತಕ್ಕಂತಹ ಚಂದ್ರ. ಯಾಕೆಂತಂದರೆ ನಿಮ್ಗೆ ಗೊತ್ತು, ನಾಳೆ ಎಲ್ಲ ನಾಡಿದ್ದು ಹುಣ್ಣಿಮೆ ಇದೆ. ಹಾಗಾಗಿ ಈ ಒಂದು ಪೂರ್ಣ ಸ್ಥಿತಿಯಲ್ಲಿರ್ತಕ್ಕಂಥ ಚಂದ್ರ ಆದ್ದರಿಂದ ಮನಸ್ಸಿಗೆ ಒಂದು ಥರದ ಒತ್ತಡ,
ಮಾನಸಿಕವಾಗಿರ್ತಕ್ಕಂಥ ಬೇಸರ ಇತ್ಯಾದಿಗಳೆಲ್ಲವೂ ಕೂಡ ಕಾಣಿಸುತ್ತೆ. ಆದರೆ 4ನೇ ರಾಶಿಯಲ್ಲಿ ಬುಧ ಇರೋದರಿಂದ ಸುಖ ಸ್ಥಿತಿಯ ಒಂದು ವಾತಾವರಣ ಇದೆ. ಹಾಗಾಗಿ ಇವತ್ತು ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿದರೆ ಸಾಕಷ್ಟು ಉತ್ತಮವಾದಂಥ ಫಲಿತಾಂಶ ಸಿಕ್ಕುತ್ತೆ ಮತ್ತು ಮನಸ್ಸಿಗೆ ನೆಮ್ಮದಿ ಕೂಡ ಉಂಟಾಗುತ್ತೆ. ಪ್ರಯತ್ನ ಮಾಡಿ, ಶುಭವಾಗಲಿ. ಮುಂದಿರೋದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತು ಸಪ್ತಮ ಭಾವದಲ್ಲಿರ್ತಕ್ಕಂಥ ಲಾಭಾಧಿಪತಿ. ಇನ್ವೆಸ್ಟ್ ಮಾಡಿ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರ್ತಕ್ಕಂಥವ್ರು ದೊಡ್ಡ ಮಟ್ಟದ ಲಾಭದ ನಿರೀಕ್ಷೆಯಲ್ಲಿರ್ತೀರ. ಆದರೆ ಸಪ್ತಮದಲ್ಲಿ ಶನೈಶ್ಚರ ಇರೋದರಿಂದ ಮಂದಗತಿಯ ಪ್ರಗತಿ ಅಂತಕ್ಕಂಥದ್ದು ಕಾಣಿಸುತ್ತೆ. ಅಲ್ಲಿ ಚಂದ್ರ ಸೇರಿದಾಗ ಏನಾಗ್ತದೆ ಅಂದರೆ ಸ್ವಲ್ಪ ಲಾಭಾಂಶದ ಕೊರತೆಯ ಭಯ ಕೂಡ ಉಂಟಾಗುತ್ತೆ. ವ್ಯಾಪಾರದಲ್ಲಿ ನಷ್ಟ ಆಗ್ಬಿಡುತ್ತೇನೋ, ನನಗೇನೋ ತೊಂದರೆ ಆಗ್ಬಿಡುತ್ತೇನೋ, ಹಾಕಿದ ಇನ್ವೆಸ್ಟ್ಮೆಂಟೆಲ್ಲ ಮುಳುಗೋಗ್ಬಿಡುತ್ತೇನೋ, ಈ ರೀತಿಯಾಗಿರ್ತಕ್ಕಂಥ ಒಂದು ಭಯ ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಕರ್ಮಾಧಿಪತಿ ಆಗಿರ್ತಕ್ಕಂಥ ಬುಧ ಕೂಡ 3ನೇ ರಾಶಿಯಲ್ಲಿ ನಿಮ್ಮ ರಾಶಿಗೆ ಅಷ್ಟಮನೊಂದಿಗೆ ಕೂತಿದ್ದಾರೆ ಮತ್ತು ನಿಮ್ಮ ರಾಶ್ಯಾಧಿಪತಿ ಕೂಡ ಬುಧನೇ. ಹಾಗಾಗಿ ಒಂದು ಥರ ಗಾಬರಿ, ಆತಂಕ, ಬೇಸರ, ಏನೋ ಒಂದು ಥರದ ಅಸಮಾಧಾನ ಸ್ಥಿತಿ. ಮೈಂಡ್ ಇವತ್ತೇನೋ ಒಂಥರ ಫ್ರೀ ಇಲ್ಲಪ್ಪ, ಯಾಕೋ ಒಂಥರ ಹಿಂಸೆ ಫೀಲ್ ಆಗ್ತಿದೆ. ಕಾರಣವಿಲ್ಲದೆ ಏನೋ ಒಂದು ಥರದ ಭಯ, ಎಲ್ಲೋ ನಷ್ಟವಾಗ್ಬಿಡುತ್ತೇನೋ, ಏನೋ ತೊಂದರೆ ಆಗ್ಬಿಡುತ್ತೇನೋ ಇತ್ಯಾದಿ ಭಯಗಳು ಕೂಡ ಕಾಡುತ್ತೆ. ಮತ್ತು ವಿಶೇಷವಾಗಿ ಹೆಣ್ಣು ಹುಡುಕ್ತಾ ಇರ್ತಕ್ಕಂಥ ಕನ್ಯಾ ರಾಶಿಯ ಗಂಡು ಮಕ್ಕಳಿಗೆ ಒಳ್ಳೆಯ ಸುದ್ದಿ ಕೂಡ ಸಿಗುವಂಥ ಸಾಧ್ಯತೆ ಕಡಿಮೆಯಾಗಿ ಕಾಣಿಸುತ್ತೆ ಇವತ್ತು. ಹಾಗಾಗಿ ಆ ವಿಚಾರದಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾಯಿದ್ರೆ 2 ದಿನ ಸುಮ್ಮನೆ ಇರಿ. ಅಶ್ವಿನಿ ನಕ್ಷತ್ರಕ್ಕೆ ಚಂದ್ರನ ಪ್ರವೇಶವಾದ ನಂತರ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ಖಂಡಿತವಾಗಲೂ ಯಶಸ್ಸು ಸಿಗೋದಕ್ಕೆ ಎಲ್ಲ ಅವಕಾಶ ಇದೆ. ಇದರ ಜೊತೆಯಲ್ಲಿ ವಿವಾಹಾದಿ ಮಂಗಳ ಕಾರ್ಯಗಳ ಸಿದ್ಧಿಗೋಸ್ಕರವಾಗಿ ಕನ್ಯಾ ರಾಶಿಯವರು 12ನೇ ಮನೆಯಲ್ಲಿರ್ತಕ್ಕಂಥ ಕೇತುದೋಷ ಪರಿಹಾರಕ್ಕಾಗಿ ವಿನಾಯಕ ಶಾಂತಿ ಅಥವಾ ಬಾಲಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ತಕ್ಕಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ದಿನ ಅಂತ ಹೇಳಬೇಕು. ಕಾರಣ ಏನು ಅಂತಂದರೆ ಕರ್ಮಾಧಿಪತಿ 6ನೇ ರಾಶಿಯಲ್ಲಿದ್ದಾನೆ. 4 ಮತ್ತು 5ನೇ ಮನೆ ರಾಶಿಯ ಅಧಿಪತಿಯೊಂದಿಗೆ 4, 5, 6, 10. ಹಾಗಾಗಿ ಉತ್ತಮವಾದಂಥ ಒಂದು ದಿನ. ಸಂಪಾದನೆ ವಿಷಯದಲ್ಲಿ ಸಾಕಷ್ಟು ಸಮಾಧಾನ ಇದೆ. ಪಂಚಮದಲ್ಲಿರ್ತಕ್ಕಂಥ ರಾಹು ಒಂದು ಥರದ ಕೆಟ್ಟ ಧೈರ್ಯವನ್ನು ಕೂಡ ಕೊಡ್ತಾನೆ. ಹಾಗಾಗಿ ಮುನ್ನುಗ್ಗಿ ಹೋಗ್ತಕ್ಕಂಥ ಸ್ವಭಾವ ಇರ್ತಕ್ಕಂಥ ನಿಮಗೆ ಸಂದರ್ಭಾನುಸಾರವಾಗಿ ಸ್ವಲ್ಪ ವಿವೇಕದ ಕೊರತೆ ಕೂಡ ಆಗ್ಬಿಡ್ಬೋದು. ಹಾಗಾಗಿ ಎಚ್ಚರಿಕೆಯನ್ನು ಇಟ್ಕೊಳ್ಳಿ. 2ನೇ ರಾಶಿಯಲ್ಲಿರ್ತಕ್ಕಂಥ ಮಂಗಳ ಮತ್ತು ಬುಧ ಯೋಗ ಏನಿದೆ ಅಂತಂದರೆ ಯಾವುದೇ ವಿರೋಧವನ್ನು ಲೆಕ್ಕಿಸದೆ ನುಗ್ಗತಕ್ಕಂಥ ಒಂದು ಉತ್ಸಾಹವನ್ನು ಕೂಡ ಕೊಡುತ್ತೆ. ಬುಧ ಚುರುಕುತನವನ್ನು ಕೊಡ್ತಾನೆ ಮತ್ತು ಕ್ಷಾತ್ರ ಕಾಠಿಣ್ಯವನ್ನು ಮಂಗಳ ಕೊಡ್ತಾನೆ. ಅಂದರೆ ಒಂದು ಥರ ಮಾನಸಿಕವಾದಂಥ ಗಟ್ಟಿತನವನ್ನು ಕೊಡ್ತಾನೆ. ಇವೆರಡೂ ಯೋಗ ದ್ವಿತೀಯ ಧನಸ್ಥಾನದಲ್ಲಿರೋದ್ರಿಂದ ಮಾತಿನ ಮೇಲೆ ಹಿಡಿತ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದರಲ್ಲೂ 9ನೇ ರಾಶಿಯಲ್ಲಿದ್ದಂತಹ ಗುರು 10ನೇ ರಾಶಿಗೆ ಬಂದು ಕೇಂದ್ರ ಸ್ಥಾನದಲ್ಲಿ ಉಚ್ಚನಾಗಿರೋದ್ರಿಂದ ದೊಡ್ಡವರು ಚಿಕ್ಕವರು ಅಂತ ನೋಡದೆ ಮಾತಾಡ್ತಕ್ಕಂಥ ಸ್ವಭಾವ ಕೂಡ ಕಾಣಿಸುತ್ತೆ. ಹಾಗಾಗಿ ಇದು ಅಪಾಯ. ಯಾಕೆ ಅಂತಂದರೆ ಹರವೃಷ್ಟೇ ಗುರುಸ್ತ್ರಾತ ಗುರವೃಷ್ಟೇ ನ ಕಶ್ಚನ ತಸ್ಮಾತ್ ಸರ್ವ ಪ್ರಯತ್ನೇನ ಗುರು ಕೋಪಂ ನ ಕಾರಯೇತು. ದೊಡ್ಡವರಿಗೆ ಯಾವುದೇ ಕಾರಣಕ್ಕೂ ಕೋಪ ಬರೆಸಬಾರ್ದು. ಅದರಲ್ಲೂ ನಮ್ಮ ತಪ್ಪು ವರ್ತನೆಯಿಂದ ಬಂದ್ರಂತೂ ನಮಗದು ಅಪಾಯ. ಹಾಗಾಗಿ ದತ್ತಾತ್ರೇಯರ ಸ್ಮರಣೆಯನ್ನು ಮಾಡ್ಕೊಳ್ತಾ ಇರಿ. ಆಗಾಗ ಸ್ವಲ್ಪ ಕೋಪದ ಮೇಲೆ ನಿಯಂತ್ರಣವನ್ನು, ನಾಲಿಗೆಯ ಮೇಲೆ ಹಿಡಿತವನ್ನು ಸಾಧಿಸಿದಷ್ಟು ಒಳ್ಳೆಯದು. ಶುಭವಾಗಲಿ. ಮುಂದೆಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕಾರಣ ತ್ರಿಕೋಣದಲ್ಲಿರ್ತಕ್ಕಂಥ ಬುಧಮಂಗಳ ಯೋಗ ಮತ್ತು ಗುರುವಿನ ಸಂಪೂರ್ಣವಾದಂಥ ದೃಷ್ಟಿ. ಇದಲ್ಲದೆ ಪಂಚಮದಲ್ಲಿರ್ತಕ್ಕಂಥ ಶನಿಚಂದ್ರ ಯೋಗ. ಮಕ್ಕಳ ಸಂಬಂಧಿತವಾಗಿ ಅಥವಾ ಮಕ್ಕಳ ವಿದ್ಯಾಭ್ಯಾಸ ಸಂಬಂಧಿತವಾಗಿ ಸ್ವಲ್ಪ ಮಟ್ಟಿನ ಬೇಸರ ಕಾಣಿಸಬಹುದು. ಆದರೆ ಅದು ತೀವ್ರ ಥರದ್ದಲ್ಲ. ಯಾವಾಗಲೂ ಸಹ 12 ವರ್ಷದ ಒಳಗಿನ ಮಕ್ಕಳ ಎಜುಕೇಷನ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾದ ಅನಿವಾರ್ಯತೆ ಕಾಣೋದಿಲ್ಲ. ಆದರೂ ಗಮನ ಕೊಡಬೇಕು. ತಾತ್ಸಾರ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅದಲ್ಲದೆ ದೊಡ್ಡ ಮಕ್ಕಳಿದ್ದಾರೆ, ಹೈಸ್ಕೂಲ್ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳಿದ್ದಾರೆ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಅಂದರೆ ಅವರ ಸ್ವಭಾವದ ಕಡೆಗೆ ಸ್ವಲ್ಪ ಗಮನ ಇಡಿ. ಯಾಕೆಂದರೆ ಶನಿಚಂದ್ರ ಯೋಗ ಇರೋದರಿಂದ ಮತ್ತು ಮಂಗಳ ಮತ್ತು ಬುಧರು ನಿಮ್ಮ ರಾಶಿಯಲ್ಲೇ ಇರೋದರಿಂದ ಕೆಲವು ಸಂದರ್ಭ ಸಹವಾಸ ದೋಷಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆ ಇದೆ. ಸರ್ವಜ್ಞನ ವಚನ ನೆನಪು ಮಾಡ್ಕೊಳ್ಳಿ. ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘ ದೊಡನಾಟ ಬಚ್ಚಲ ರೊಜ್ಜಿನಂತಿಹುದು ಸರ್ವಜ್ಞ ಅಂತ ಸರ್ವಜ್ಞನ ವಚನ. ಹಾಗಾಗಿ ಆದಷ್ಟು ನಿಮ್ಮ ಮಕ್ಕಳು ಒಳ್ಳೆಯವರ ಸಹವಾಸಕ್ಕೆ ಹೋಗ್ತಕ್ಕಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಿ, ದುಷ್ಟರ ಸಹವಾಸ ಇದ್ದ ಪಕ್ಷದಲ್ಲಿ ಅದನ್ನು ಬಿಡಿಸುವಂಥ ಒಂದು ಪ್ರಯತ್ನವನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಮತ್ತು ಅವರ ಸದ್ಬುದ್ಧಿಗೋಸ್ಕರವಾಗಿ ವಿದ್ಯಾಗಣಪತಿಯನ್ನು ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ.
ಗುರುಜಿ, ಚಂದ್ರು ಅನ್ನೋರು ಈ ಪ್ರಶ್ನೆಯನ್ನ ಕಳಿಸಿದ್ದಾರೆ ಬೆಂಗಳೂರಿನಿಂದಾನೆ. 25/5/85 ಹುಟ್ಟಿರುವಂತಹ ದಿನಾಂಕ, ಬೆಳಗ್ಗೆ 4:30 ಅಂತ. ಗುರುಜಿ, ಯಾಕೋ ಗೊತ್ತಿಲ್ಲ, ಆರೋಗ್ಯ ಆಗಾಗ ಕೆಡ್ತಾ ಇರತ್ತೆ. ಹಾಸ್ಪಿಟಲ್ಗೆ ಎಷ್ಟೇ ಸರಿ ತೋರಿಸಿದ್ರು ಕೂಡ ಸರಿಯಾದ ಪರಿಹಾರ ತಿಳಿಸ್ತಿಲ್ಲ. ದಯವಿಟ್ಟು ನನ್ನ ಜಾತಕವನ್ನ ನೋಡಿ ಹೇಳಿ, ಏನಾದ್ರೂ ದೋಷ ಇದೆಯಾ ಕೇಳ್ತಿದ್ದಾರೆ. ಚಂದ್ರ ಅವರೇ, ನೀವು ಕಳಿಸಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ಇದು ನಿಮ್ಮದು ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ ಮತ್ತು ಮೀನ ಲಗ್ನ ಆಗಿದೆ. ಈ ಒಂದು ಜಾತಕದ ಕುಂಡಲಿಯನ್ನು ನಾವು ನೋಡಿದಾಗ ನಕ್ಷತ್ರದ ಪ್ರಕಾರ ಸದ್ಯದಲ್ಲಿ ನಿಮಗೆ ಶುಕ್ರ ದಶೆ ಆರಂಭ ಆಗಿ 4 ವರ್ಷ ಆಗಿದೆ. ಅಂದರೆ ಶುಕ್ರ ದಶೆಯ 20% ಭಾಗ ಕಳೆದಿದೆ. ಈ ಆರೋಗ್ಯದ ಸಮಸ್ಯೆ ಅಂತಕ್ಕಂಥದ್ದು ಸುಮಾರು 1.5 ವರ್ಷದಿಂದ, ಅಂದರೆ ಶುಕ್ರದಶ ಶುಕ್ರಭುಕ್ತಿ ಮುಗಿದು ಶುಕ್ರದಶ ಆದಿತ್ಯ ಭುಕ್ತಿ ಆರಂಭವಾಗುವ ಆ ಒಂದು ಸಂಧಿಕಾಲ, ಕಂಟಕ ಕಾಲ ಅಂತ ನಾವು ಹೇಳ್ತೇವೆ. ಅದನ್ನು ಶುಕ್ರಾದಿತ್ಯ ಭುಕ್ತಿ ಸಂಧಿಕಾಲ ಅಂತ ಹೇಳ್ತೇವೆ. ಆ ಸಂದರ್ಭದಲ್ಲಿ ಆರಂಭವಾಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆ ಇದು. ಇದು ದಿನ ಕಳೆದಂಗೆ ಉಲ್ಬಣವಾಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಉಂಟು. ಕಾರಣ ಏನು ಅಂತಂದರೆ, ಈ ಜಾತಕದಲ್ಲಿ ಅಷ್ಟಮ ಭಾವದಲ್ಲಿರ್ತಕ್ಕಂತಹ ಕೇತುವಿಗೆ ಮತ್ತು ಸೂರ್ಯ ಮತ್ತು ರಾಹು ಈ 2 ಗ್ರಹ ಯೋಗ ದ್ವಿತೀಯದಲ್ಲಿರ್ತಕ್ಕಂಥದ್ದು ಸ್ವಲ್ಪ ಕ್ರೂರವಾಗಿರ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಮುಖ್ಯವಾಗಿ ಇದಕ್ಕೇನು ಮಾಡಬೇಕು ಅಂತಂದರೆ, ಮೊದಲನೇದಾಗಿ ಒಂದು ವೈಕಂಕತ ದುರ್ಗಾ ಅಂತ ಹೇಳ್ತಾರೆ. ಆ ವೈಕಂಕತ ದುರ್ಗಾ ಹೋಮ ಮತ್ತು ರುದ್ರ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಆ ನಂತರದಲ್ಲಿ ಕಾಲ ಮೃತ್ಯುಂಜಯ ಶಾಂತಿ ಹೋಮವನ್ನು ಕೂಡ ಮಾಡಿಕೊಳ್ಬೇಕು. ಇದು ಸ್ವಲ್ಪ ವಿಸ್ತಾರವಾಗಿರ್ತಕ್ಕಂಥದ್ದು ಕಾರ್ಯ. ಹಾಗಾಗಿ ಶಾಸ್ತ್ರೋಕ್ತವಾಗಿ ಸರಿಯಾದ ರೀತಿಯಲ್ಲಿ ಇದನ್ನು ಆಚರಣೆ ಮಾಡಿಕೊಂಡ ಪಕ್ಷದಲ್ಲಿ ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ. ಕಾರಣ ಲಗ್ನದಲ್ಲಿ ಉಚ್ಚ ಸ್ಥಿತಿಯಲ್ಲಿರ್ತಕ್ಕಂಥ ಅಷ್ಟಮಾಧಿಪತಿ ಶುಕ್ರ ಮತ್ತು ಚಂದ್ರಾತ್ ಕೂಡ ದೋಷಕಾರಕ ಇರೋದು. ಆದ್ದರಿಂದ ದಶಾಭುಕ್ತಿಯ ಸಮಸ್ಯೆಯೂ ಉಂಟು, ಗೋಚಾರದಲ್ಲಿರ್ತಕ್ಕಂಥ ಸಮಸ್ಯೆಯೂ ಇದೆ. ಹಾಗಾಗಿ ಸರಿಯಾದ ರೀತಿಯಲ್ಲಿ ಶಾಂತಿ ಹೋಮ ಇತ್ಯಾದಿಗಳನ್ನು ಮಾಡ್ಕೊಳ್ಳಿ, ಆರೋಗ್ಯ ಸುಧಾರಣೆ ಆಗುತ್ತೆ. ಚಿಂತೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಚಂದ್ರು ಅವರೇ, ಒಳ್ಳೇದಾಗ್ಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಪ್ಪ. ವೀಕ್ಷಕರೇ, ನಿಮಗೂ ಏನಾದರೂ ಪ್ರಶ್ನೆ ಇದೆಯಾ? ಜೀವನದಲ್ಲಿ ಬಹಳ ಒದ್ದಾಡ್ತಾ ಇದ್ದೀರಾ, ಸಮಸ್ಯೆಯಲ್ಲಿ ಸಿಲುಕಿ ಅಂತ ಹೇಳಿದ್ರೆ ಯಾಕೆ ತಡ? ಇಲ್ಲಿ ಕೆಳಗಡೆ ಕಾಣಿಸಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಕಳಿಸಿ. ನಿಮ್ಮ ಪ್ರಶ್ನೆಗೆ ಸೂಕ್ತ ಉತ್ತರವನ್ನು ವಾಚಸ್ಪತಿ ಗುರುಗಳು ನೀಡ್ತಾರೆ ಅಂತ ಹೇಳ್ತಾ, ಪತ್ರದ ಮುಖೇನ, ಇಮೇಲ್ ಮುಖೇನ ಕೂಡ ತಾವು ಪ್ರಶ್ನೆಯನ್ನು ಕಳಿಸ್ಕೊಡ್ಬೋದು. NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಯಾವಾಗ ಬೇಕಾದರೂ ನಮ್ಮ ಧರ್ಮಜ್ಯೋತಿ ಕಾರ್ಯಕ್ರಮವನ್ನು ವೀಕ್ಷಿಸಿ, ಲೈಕ್, ಶೇರ್, ಕಾಮೆಂಟ್ ಮಾಡಿ. ಮೊದಲಿಗೆ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ ಅಂತ ಹೇಳ್ತಾ, ಗುರುಗಳೇ, ಕೊನೆಯ 4 ರಾಶಿಗಳು. ಈಗ ಧನುರಾಶಿಯನ್ನು ನೋಡೋಣ. ಧನುರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿದೆ. ಕಾರಣ ನಿಮ್ಮ ರಾಶಿಗೆ ಅಷ್ಟಮಾಧಿಪತಿ ಆಗಿರತಕ್ಕಂತಹ ಚಂದ್ರ ಚತುರ್ಥ ಕೇಂದ್ರ ಸ್ಥಾನದಿಂದ ಕರ್ಮವನ್ನು ಶನಿಯೊಂದಿಗೆ ಸೇರಿ ನೋಡ್ತಾನೆ. ನಿಮಗೆ ಶನಿ 2 ಮತ್ತು 3ನೇ ರಾಶಿಯ ಅಧಿಪತಿ. ಸಂಪಾದನೆ ಹಾಗೂ ಧೈರ್ಯಕ್ಕೆ ಸಂಬಂಧಪಟ್ಟಂಥ ಗ್ರಹ. ಸ್ವಭಾವತಃ ಅದನ್ನೇ ಕೊಡ್ತಕ್ಕಂಥವನು ಶನೈಶ್ಚರ. ಜೊತೆಯಲ್ಲಿ ಚಂದ್ರನೂ ಸೇರಿದಾಗ ಸಾಕಷ್ಟು ಇವತ್ತಿನ ದಿನವನ್ನು ನೆಮ್ಮದಿಪೂರ್ಣವಾಗಿ ಮಾಡ್ಕೊಳ್ಬಹುದಾಗಿರುತ್ತೆ. ಯಾವುದೇ ರೀತಿಯ ಗುರು ಬಲ ಅಂತಕ್ಕಂಥದ್ದು ಧನುರಾಶಿಗೆ ಇಲ್ಲ. ಆದರೆ ಲಾಭಸ್ಥಿತಿಗೆ ಬಂದಿರತಕ್ಕಂಥ ಶುಕ್ರಾದಿತ್ಯರಾದ್ದರಿಂದ ಕಲಾವಿದರು, ವಿಶೇಷವಾಗಿ ತಂತ್ರಜ್ಞರು, ಬ್ಯೂಟಿ ಅಥವಾ ಸೌಂದರ್ಯ ಸಾಧಕ ಇತ್ಯಾದಿ ಏನು ಕೆಲಸಗಳನ್ನು ಮಾಡ್ತಕ್ಕಂಥವ್ರು ಇದ್ದೀರಿ, ಅಂಥವರೆಲ್ಲರಿಗೂ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿದೆ. ಸಂಪಾದನೆ ವಿಷಯದಲ್ಲಿ ಕೂಡ ಸಮಾಧಾನ ಹೊಂದಲಿಕ್ಕೆ ಅವಕಾಶ ಇದೆ. ವಿಶೇಷವಾಗಿರ್ತಕ್ಕಂಥ ಧನಾಗಮನವಾಗ್ತಕ್ಕಂಥ ಲಕ್ಷಣ ಇದೆ. ಬುಧ ಮಂಗಳ ಯೋಗ 12ನೇ ಮನೆಯಲ್ಲಿ ಇರೋದರಿಂದ 12ನೇ ಮನೆಯ ರಾಶಾಧಿಪತಿ ಕೂಡ ಮಂಗಳನೇ. ನಿಮ್ಮ ರಾಶಿಗೆ ಪಂಚಮಾಧಿಪತಿ. ಇವತ್ತು ಸ್ವಲ್ಪ ಸುಬ್ರಹ್ಮಣ್ಯನ ಉಪಾಸನೆ ಬೇಕಾಗ್ತದೆ. ನಿಮಗೆ ಸುಬ್ರಹ್ಮಣ್ಯನ ಉಪಾಸನೆ ಮಾಡಿಕೊಂಡ ಪಕ್ಷದಲ್ಲಿ ಅನಗತ್ಯವಾಗಿ ಆಗ್ತಕ್ಕಂಥ ಖರ್ಚು ವೆಚ್ಚಗಳು, ದುಂದು ವೆಚ್ಚಗಳ ಮೇಲೆ ನಿಗಾ ವಹಿಸಿದರೆ ಸಾಕಷ್ಟು ಉತ್ತಮವಾದಂಥ ದಿನವನ್ನು ಇವತ್ತು ಮಾಡಿಕೊಳ್ಬಹುದು. ಸಾಯಂಕಾಲದಷ್ಟೊತ್ತಿಗೆ ಸ್ವಲ್ಪ ಸುಸ್ತು ಇತ್ಯಾದಿಗಳು ಕಾಣಿಸ್ತಕ್ಕಂಥ ಲಕ್ಷಣ ಇರುತ್ತೆ. ಸ್ವಚ್ಛವಾಗಿ ಸ್ನಾನ ಮಾಡಿ ದುರ್ಗಾ ಪರಮೇಶ್ವರಿಯ ದರ್ಶನವನ್ನು ಮಾಡಿಕೊಂಡು ಬನ್ನಿ. ಶುಭವಾಗಲಿ. ಮುಂದಿನದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕಾರಣ ನಿಮಗೆ ಸಪ್ತಮಾಧಿಪತಿ ತೃತೀಯದಲ್ಲಿ ಬಂದಿರತಕ್ಕಂಥದ್ದು
ಮಾನಸಿಕವಾದಂಥ ಸ್ಥೈರ್ಯಗಳನ್ನು ಕೊಡ್ತಕ್ಕಂಥ ಶನೈಶ್ಚರ ಕೂಡ ನಿಮ್ಮ ರಾಶ್ಯಾಧಿಪತಿಯೇ. ಅವನು ತೃತೀಯದಲ್ಲಿದ್ದಾಗ ಸಾಕಷ್ಟು ಧೈರ್ಯದಿಂದ ಮುನ್ನುಗ್ಗತಕ್ಕಂಥ ಸ್ವಭಾವವನ್ನು ಕೂಡ ಕೊಡ್ತಾನೆ. ಜೊತೆಯಲ್ಲಿ ಚಂದ್ರ ಸೇರಿರೋದ್ರಿಂದ ಸಂಪಾದನೆಯಲ್ಲಿ ಕೂಡ ಉತ್ತಮವಾದಂಥದ್ದಿದೆ. ವಿವಾಹಾದಿ ಮಂಗಳ ಕಾರ್ಯಗಳಲ್ಲಿ ಪ್ರಗತಿ ಆಗ್ತಕ್ಕಂಥ ಲಕ್ಷಣ ಇದೆ. ಸ್ವಕ್ಷೇತ್ರಗತನಾಗಿರ್ತಕ್ಕಂಥ ಶುಕ್ರನಾಗಿರೋದ್ರಿಂದ, ಅದರಲ್ಲೂ ವಿಶೇಷವಾಗಿ ಮಕರ ರಾಶಿಗೆ 10ನೇ ರಾಶಿಗೆ ಪ್ರವೇಶ ಮಾಡಿರೋದ್ರಿಂದ ಉತ್ತಮವಾದಂಥ ಒಂದು ಫಲವನ್ನು ವಿದ್ಯಾರ್ಥಿಗಳಿಗೆ ಸೂಚಿಸ್ತಾನೆ. ಹಾಗಾಗಿ ಪರೀಕ್ಷೆ ಮೊದಲಾದಕ್ಕೆ ತಯಾರಿ ಮಾಡ್ತಾ ಇರ್ತಕ್ಕಂಥವ್ರು ದೊಡ್ಡ ದೊಡ್ಡ ಮಟ್ಟದಲ್ಲಿ, ಅದರಲ್ಲೂ ವಿಶೇಷವಾಗಿ IAS, IPS ಅಥವಾ IFS ಇತ್ಯಾದಿ ದೊಡ್ಡ ದೊಡ್ಡ ಮಟ್ಟದ ಹೈ ಎಜುಕೇಷನನ್ನು ಗಮನದಲ್ಲಿಟ್ಕೊಂಡು ಯಾರು ಅಧ್ಯಯನಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂಥವ್ರಿಗೆ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥ ಲಕ್ಷಣ ಇದೆ. ಶಕ್ತಿ ಪಂಚಾಕ್ಷರಿ ಅಂತಕ್ಕಂಥ ಒಂದು ವಿಶೇಷವಾದ ಜಪ ಇದೆ. ಈ ಜಪವನ್ನು ಉಪಾಸನೆ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಓಂ ಹ್ರೀಂ ನಮಃ ಶಿವಾಯ ಅಂತ ಬರ್ತದೆ ಇದು ಮಂತ್ರ. ಈ ಮಂತ್ರವನ್ನು ಪಠನ ಮಾಡಬೇಕು. ಗುರುಮುಖವಾಗಿ ಉಪದೇಶವನ್ನು ತಗೊಳ್ಬೇಕು. ಒಟ್ಟು ನಾನು ಹೇಳಿದೆ ಅಂತ ಹೇಳ್ಕೊಂಡು ನಾನೇ ಗುರು ಅಂತೇಳಿ ಅಂದ್ಕೊಂಡು ಅದನ್ನು ಹಾಗೆ ಉಪಾಸನೆ ಮಾಡ್ತಕ್ಕಂಥದ್ದಲ್ಲ. ಒಂದೇ ಸಾರಿ ಹೇಳಿದ್ದೀನಿ. ಅದಕ್ಕೆ ಕರಷಡಂಗನ್ಯಾಸ, ಋಷಿ ಛಂದಸ್ಸು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುಷ್ಠಾನ ಕ್ರಮಗಳಿದ್ದಾವೆ. ನಾನು ಜಾತಿ ಭಾವನೆಯಿಂದ ವಿಶೇಷವಾಗಿ ದೇವತಾರಾಧನೆಯಂತೂ ತರೋದೇ ಇಲ್ಲ. ಹಾಗಾಗಿ ಶ್ರದ್ಧೆಯಿಂದ ನೀವು ಮಾಡಿಕೊಳ್ಳಿ ಶಕ್ತಿ ಪಂಚಾಕ್ಷರಿಯನ್ನು. ಶುಭವಾಗಲಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕಾರಣ ನಿಮ್ಮ ರಾಶಿಗೆ ದ್ವಿತೀಯ ಭಾವದಲ್ಲಿ 2ನೇ ರಾಶಿಯಲ್ಲಿ ರಾಶ್ಯಾಧಿಪತಿಯು ಮತ್ತು ಚಂದ್ರನು ಇರ್ತಕ್ಕಂಥದ್ದು. ಅದು ಅಲ್ಲದೆ ಅಲ್ಲಿಂದ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಕೇತು ಒಳ್ಳೆಯ ಒಂದು ಯೋಗ ಇದು. ಸಂಪಾದನೆ ವಿಷಯದಲ್ಲಿ ಕೂಡ ಜೊತೆಯಲ್ಲಿ ಕರ್ಮಭಾವಕ್ಕೆ ಬಂದಿರತಕ್ಕಂಥ ಪಂಚಮಾಧಿಪತಿ. ನಿಮ್ಮ ಪ್ರಯತ್ನಗಳೆಲ್ಲವೂ ಕೂಡ ಕೈಗೂಡ್ತಕ್ಕಂಥ ಎಲ್ಲ ಅವಕಾಶಗಳು ಉಂಟು. ದಶಮಾಂಗಾರಕ ಕುಲದೀಪಕ ಅಂತ ಹೇಳ್ತಾರೆ. ಯಾವಾಗ ತೃತೀಯ ಕರ್ಮಾಧಿಪತಿ ಆಗಿರ್ತಕ್ಕಂಥ ಮಂಗಳ ಕರ್ಮಕ್ಕೆ ಬರ್ತಾನೆ ಆವಾಗ ಶ್ರದ್ಧೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿಸ್ತಾನೆ. ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆ ಉಂಟು ಅಂತ ಹೇಳಾದರೆ ಪ್ರಯತ್ನ, ಯಾಕೆಂದರೆ ವಿಕ್ರಮ ಸ್ಥಾನ ತೃತೀಯಾಧಿಪತಿಯು ಅವನೇನೆ. ಹಾಗಾಗಿ ಪ್ರಯತ್ನ ಅಂತಕ್ಕಂಥದ್ದು ಸರಿಯಾದ ಮಾರ್ಗದಲ್ಲಿದ್ದರೆ, ರುಜು ಮಾರ್ಗದಲ್ಲಿದ್ದರೆ ಖಂಡಿತವಾಗಲೂ ಯಶಸ್ಸು ಸಿಗ್ತದೆ. ಭಾಗ್ಯದಲ್ಲಿ ಗುರು ನೀಚನಾಗಿರೋದ್ರಿಂದ ಸ್ವಲ್ಪ ತಂದೆಯ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಶುಕ್ರ ಅಲ್ಲಿ ಬಂದು ಸೇರಿರೋದ್ರಿಂದ ತಂದೆಯವರನ್ನು ಒಬ್ಬೊಬ್ಬರನ್ನೇ ವಾಹನದಲ್ಲಿ, ಅದರಲ್ಲೂ ವಿಶೇಷವಾಗಿ ದ್ವಿಚಕ್ರ ವಾಹನ, ಬೈಕು, ಸ್ಕೂಟರ್ ಇತ್ಯಾದಿಗಳನ್ನು ತಗೊಂಡು ದೂರ ದೂರ ಹೋಗಲಿಕ್ಕೆ ಬಿಡಬೇಡಿ. ಅನಿವಾರ್ಯವಾಗಿ ಹೋಗಲೇಬೇಕಾದ ಪ್ರಸಂಗ ಇದ್ದರೆ ಜೊತೆಯಲ್ಲಿ ಇನ್ನೊಬ್ಬರನ್ನು ಕಳಿಸಿ ಮತ್ತು ಅವರ ಹತ್ರ ಹಿಂದೆ ಕೂತ್ಕೊಳ್ಳಿ ಅಂತ ಹೇಳಿ. ನಿಮ್ಮ ತಂದೆಯವರ ಹತ್ರ ಇವತ್ತೊಂದು ದಿನ ಆದರೂ ಗಾಡಿ ಓಡಿಸೋದಕ್ಕೆ ಅವಕಾಶ ಬೇಡ. ಕಾರ್ಗಿರ್ನಲ್ಲಿ ಓಡಾಡಿದರೆ ತೊಂದರೆ ಇಲ್ಲ, ಅಷ್ಟು ವಿಶೇಷ ಏನಲ್ಲ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಜೊತೆಯಲ್ಲಿ ಇವತ್ತು ದುರ್ಗಾ ಪರಮೇಶ್ವರಿಯ ಉಪಾಸನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಉತ್ಕೃಷ್ಟವಾಗಿರತಕ್ಕಂಥ ಒಂದು ದಿನ. ಕಾರಣ ನಿಮ್ಮ ರಾಶಿಗೆ ಪ್ರವೇಶ ಮಾಡಿರ್ತಕ್ಕಂಥ ಪಂಚಮಾಧಿಪತಿ ವಿಶೇಷವಾಗಿ ಶಕ್ತಿ ಸ್ವರೂಪವನ್ನು ಉಪಾಸನೆ ಮಾಡ್ತಕ್ಕಂಥವರಿಗೆ ಇವತ್ತಿನ ದಿನ ತುಂಬ ಉತ್ತಮವಾದಂಥ ಫಲಗಳನ್ನು ನೋಡುವ ಅವಕಾಶ ಇದೆ. ಸಾಡೆ ಸಾತಿ ಅದು ಇರ್ತಕ್ಕಂಥದ್ದು ನಡೆಯುವಂಥದ್ದು 7.5 ವರ್ಷ ಕಾಲ ಈಗಾಗಲೇ ಶುರುವಾಗಿ 3.5 ವರ್ಷ ಆಗ್ತಾ ಬಂತು ಅಥವಾ ಆಗೋಯ್ತು. ಹಾಗಾಗಿ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅರ್ಧ ಭಾಗವನ್ನು ಕಳೆದಿದ್ದೀರಾ, ಇನ್ನು ಅರ್ಧ ಭಾಗವನ್ನು ಹೀಗೆ ಕಳ್ಕೊಂಡು ಹೋಗಲಿಕ್ಕೆ ಅವಕಾಶ ಇದೆ, ಏನು ತೊಂದರೆ ಇಲ್ಲ. ಇವತ್ತಿನ ದಿನವನ್ನು ಇನ್ನಷ್ಟು ಉತ್ಕೃಷ್ಟವಾಗಿ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಶಕ್ತಿಯ ಉಪಾಸನೆ, ನಾನು ಹೇಳಿದ್ನಲ್ಲ ಅಮ್ಮನವರು, ಅದರಲ್ಲೂ ವಿಶೇಷವಾಗಿ ಜ್ವಾಲಾಮಾಲಿನಿ ಅಂತಕ್ಕಂಥ ಒಂದು ದೇವಿ, ಆ ಜ್ವಾಲಾಮಾಲಿನಿ ದೇವಿಯನ್ನು ಉಪಾಸನೆ ಇವತ್ತು ವಿಶೇಷವಾಗಿ ಮಾಡಿಕೊಂಡ್ರೆ, ಅಥವಾ ಅದರ ಬಗ್ಗೆ ಏನು ವಿಶೇಷ ನಮಗೆ ಗೊತ್ತಿಲ್ಲ ಅಂತಕ್ಕಂಥವರು ಭದ್ರಕಾಳಿಯನ್ನು ಉಪಾಸನೆ ಮಾಡಿಕೊಳ್ಳಿ. ಭದ್ರಕಾಳಿಯನ್ನು ಉಪಾಸನೆ ಮಾಡಿದರೆ ಸಾಕಷ್ಟು ಇವತ್ತಿನ ದಿನದಲ್ಲಿ ಸಂಪಾದನೆ ಇರಬಹುದು, ನೆಮ್ಮದಿ ಇರಬಹುದು, ಕೆಲಸ ಕಾರ್ಯಗಳಿರಬಹುದು, ಎಲ್ಲವೂ ಸಹ ಕೈಗೂಡ್ತಕ್ಕಂಥ ಅವಕಾಶ ಇರುತ್ತೆ. ಸರಿಯಾದ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಕಾರ್ಯಕ್ರಮದಲ್ಲಿ ಇವತ್ತು ಶ್ರೀಶೈಲ ಮಲ್ಲಿಕಾರ್ಜುನ ಆ ಒಂದು ಸನ್ನಿಧಾನ ಹೇಗೆ ಅಲ್ಲಿ ಸ್ಥಾಪಿತವಾಯಿತು ಅಂತ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಎಲ್ಲರಿಗೂ ಆ ಪರಮಾತ್ಮನ ಅನುಗ್ರಹವಾಗಲಿ, ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಬರಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ಹೊರಡೋ ಸಮಯ ಆಗ್ತದೆ. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಹೋಗ್ಬರೋದಾ? ನಮಸ್ಕಾರ.